ರಾಜನಿಲ್ಲ ರಾಣಿ ಇಲ್ಲ ಊರಿನಲಿ, ಹೇಳೋರಿಲ್ಲ ಕೇಳೋರಿಲ್ಲ ನಾಡಿನಲಿ, ತಿಳಿಯದ ಹಾಗೆ ಉಳಿದಿದೆ ಹೀಗೆ ರಾಜದುರ್ಗವಿದು. ಏನಿದೆಯೋ ಈ ಜಗದೊಳಗೆ, ಹೇಗಿದೆಯೋ ಈ ಜನರೊಳಗೆ, ಬಿಡಿಸಲು ಆಗದ ಒಗಟು ಒಳಗೊಳಗೆ. ನಂಬಿಕೆ ಎಂಬುದು ವಿಸ್ಮಯ ಮನದೊಳಗೆ, ಕನಸಾಗಿಸಿ ಕಥೆ ಹೇಳುವ ಮನದ ಮಾರ್ಗವಿದು. ಅಪರೂಪ ಈ ಅನುಭವವು, ಬಹುರೂಪ ಈ ಪರಿಸರವು, ಸತ್ಯ ಅಸತ್ಯದ ತರ್ಕವೇ ಅನುಕ್ಷಣವು. ಜ್ಞಾನಕ್ಕೂ ನಿಲುಕದ ಅಚ್ಚರಿ ಪ್ರತಿದಿನವೂ, ಅನುಭಾವ್ಯವು ಅನುಮಾನವು ಎಲ್ಲ ಇದರೊಳಗೆ. ರಾಜನಿಲ್ಲ ರಾಣಿ ಇಲ್ಲ ಊರಿನಲಿ, ಹೇಳೋರಿಲ್ಲ ಕೇಳೋರಿಲ್ಲ ನಾಡಿನಲಿ, ತಿಳಿಯದ ಹಾಗೆ ಉಳಿದಿದೆ ಹೀಗೆ ರಾಜದುರ್ಗವಿದು. ಈ ರಾಜದುರ್ಗವಿದು, ಆಹಾ ರಾಜದುರ್ಗವಿದು. ಸೃಷ್ಟಿಯಲ್ಲಿ ವಿಚಿತ್ರ ಮತ್ತು ವಿಸ್ಮಯಗಳಿವೆ. ಈ ಜಗತ್ತಿನಲ್ಲಿ ಎಲ್ಲವೂ ಸೃಷ್ಟಿ ನಿಯಮ. ಸೃಷ್ಟಿ ಅಪರಿಮಿತ. ನಂಬಿಕೆಯಲ್ಲಿ ಎಲ್ಲವೂ ಇದೆ. ಆದರೆ ನಂಬಿಕೆ ಅವರವರಿಗೆ ಬಿಟ್ಟ ವಿಚಾರ. ದೇವರು, ಪ್ರೇತಾತ್ಮ, ಪವಾಡ ಇಂತಹ 10 ಹಲವು ಅಗಾಧ ಶಕ್ತಿ ಸಾಮರ್ಥ್ಯಗಳಿವೆ. ಇದಕ್ಕೆಲ್ಲ ಹೋಲಿಸಿದರೆ ಮನುಷ್ಯ ಯಾವ ಲೆಕ್ಕವೂ ಇಲ್ಲ. ಒಳ್ಳೆಯದ್ದು ಕೆಟ್ಟದ್ದು, ಪಾಪ ಪುಣ್ಯ, ಧರ್ಮ ಅಧರ್ಮ, ದೇವರು ದೆವ್ವ ಇವುಗಳೆಲ್ಲವೂ ಸಹ ಮಾನವನ ವಿವೇಚನೆಗೆ ಸಂಬಂಧಿಸಿದ್ದೇ ವಿನಃ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ವಿಶೇಷವಾದ ಈ ಜಗತ್ತಿನ ಚಲನವಲನಗಳು ಮಾನವರ ಆಲೋಚನೆಗಳಿಗೆ ಸಿಲುಕುವಂಥದ್ದಲ್ಲ. ಎಲ್ಲವೂ ನಿಗೂಢ. ಬದುಕಿನ ಹಲವು ಸ್ತರಗಳಲ್ಲಿ ಬಹಳಷ್ಟು ಅನುಭವಗಳಾಗುವುದು ಸತ್ಯ ಮತ್ತು ಸಹಜ. ಅಂತಹ ಒಂದು ನಿಗೂಢವೇ ಈ ರಾಜದುರ್ಗ. ನಿಗೂಢಗಳ ಅರ್ಥ ಯಾರಿಗೂ ಗೋಚರಿಸುವುದಿಲ್ಲ. ಇದೆಲ್ಲ ಅವರವರ ನಂಬಿಕೆ ಹಾಗೂ ಆಚರಣೆಗೆ ಸಂಬಂಧಿಸಿದ ವಿಷಯಗಳಾಗಿವೆ. उत्तिष्ठोत्तिष्ठ विघ्नेश उत्तिष्ठ कूपसम्भव उत्तिष्ठ प्रमदाधीशा त्रैलोक्यं पावनं कुरु.
ತಗೊಳಪ್ಪ. ಅಜ್ಜಿ ಈ ಸಲ ನಿನಗೆ ಹಬ್ಬ ಮಾಡಲೇಬೇಕು, ಡಿಸೈಡ್ ಆಗೋಗದೆ. ಅಯ್ಯ ಏನ್ ಬಡ್ಡಿ ಮಕ್ಳ, ಅಯ್ಯ ಏನ ನಿಮ್ದ ಆಗ್ಲ ರಾತ್ರಿ ಈ ಪೆಟ್ರೋಲ್ ಏನಕ್ಲ ಮಂಜ? ಕ್ಯಾನ್ ಫುಲ್ ಅದೇ. ಬೈಕ್ ಕಂಡ ಆ ಡೀಸೆಲ್ ಟ್ರ್ಯಾಕ್ಟರ್ ತಗೊಂಡೆ. ಇವನೇ ಒಂದು ಕಾಳ ಹಾಕಪ್ಪ ನಂಗೆ. ಸಂಪಾದನೆ ಮಾಡಂಗಿಲ್ಲ ಇದು ಕೇಳಕ್ ಹಾಕಿಲ್ಲ. ನೀನ್ ಸತ್ತೋಗ್ಬಿಟ್ರೆ ಊರಿಗೆ ಹಬ್ಬ ತಗ. ಶಾಪ್ ಹಾಕ್ಬೇಡ, ಆಟ ಸುವಾತದೆ. ನೀವಾಗ್ಲ ಸತ್ತೋಗ್ತೀರ ಕಂಡ್ರು. ಈ ಮುದುಕಿ LKG ಕಳ್ಸ್ಬೇಕಲ್ಲ ಪಾಠ ಓದಕ್ಕೆ, ಅಲ್ಲಿಂದ ಹೇಳ್ಕೊಟ್ರೆ ಎಲ್ಲ ಗೊತ್ತಾಗೋದು. ಎದ್ದೇಳ್ರ, ನಾನ್ ಸತ್ತೋಗ್ತೀನಿ ಕಂಡ್ರ. ಸುಮ್ಮನಿರು ನೀನು, ಯಾವಾಗಲೂ ಒಟ್ಬಿಡ್ತಾನೆ ಇರ್ತೀಯ. ಬರೀ ಯಾವ ನೋಡಿದ್ರೆ ನಿನ್ ಮಾತಲ್ಲಿ ಬರೀ ಸಾಯೋದು 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 ಸಾಯದೇ ಮಾತಾಡ್ತಿದ್ಯಾ. ಏನ್ ಶಾಪ ಹಾಕ್ಬಿಟ್ಟು ಸತ್ತೋಗ್ಬಿಡ್ತೀವ. ಆ ಮುದುಕಿ ಶಾಪವ ಆಶೀರ್ವಾದ ಅನ್ಕೊಳ್ಳ, ಒಳ್ಳೇದಾಯ್ತದೀಯ. ಅದಿರದೇ ಮಾತಾಡಕ್ಕಲ್ವ ಮುದುಕಿ, ಮಾತಾಡ್ತದ್ ಬಿಡು. ನೀವಾಗ್ಲೆಲ್ಲ ಸತ್ತೋಗ್ತೀರಾ. ಇವತ್ತೇ ನಿಂಗೆ ಆಡ ನೋಡಿದ್ರೆ ಎಲ್ಗೂ ಟಾಟಾ ಮಾಡಕ್ ಕಾಣ್ತೀಯ. ಇವ್ರ ಪಾದ ಕರಿತಾ ಇರಂಗದೆ. ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯ ಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಣೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟ ಗಂಗೋತ್ತರಂ ವೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡಲಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿನ್ಯ ಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ. ಹಿಂಗೆ ಕರೆಂಟು ಕಣ್ಣ ಮುಚ್ಚಾಲೆಯ ಆಟ ಇದ್ರೆ ಹೆಂಗಪ್ಪ ಬದುಕುವುದು? ಕತ್ಲಲೆ ಉಣ್ಬಿಟ್ಟು ಕತ್ಲಲೆ ಮನೆ ಕಳೆದು ತಗ. ಮೋಟ್ರಿಗೆ ಕರೆಂಟ್ ಬೇಡವೆ, ಗಾಳಿಲಿ ಓಡ್ದತೆ. ಕರೆಂಟ್ ಉತ್ಪತ್ತಿ ಮಾಡೋದ್ರಾಗೆ ಪ್ರಾಬ್ಲಮ್ ಅದೇ ಅಂದ್ಮೇಲೆ ಏನ್ ಮಾಡಕ್ ಆಯ್ತದ್ಲ? ತಿಂಗ್ಳಾನ್ಗಟ್ಲೆ ಕರೆಂಟ್ ಹೋಯ್ತಾ ಇದ್ರೆ ನಾವೆಲ್ಲರೂ ಯಾತ್ರೆ ಹೋಗ್ಬೇಕಷ್ಟಯ್ಯ. ರಾತ್ರಿ ಮನೆಗ್ ಟಿವಿ ನೋಡ್ಬೇಕು ಅಂತ ಹೋದ್ನಾ, ಕರೆಂಟೇ ಇಲ್ಲ. ಯಾವಾಗ ಬರ್ತದೆ ಯಾವಾಗ ಹೋಯ್ತದೆ ಅನ್ನೋದೇ ಗೊತ್ತಾಗುದಿಲ್ಲ. ಮೋಟ್ರಿಗೆ ಕರೆಂಟ್ ಇಲ್ಲ, ಟಿವಿಗೆಲ್ಲಪ್ಪ ಕರೆಂಟ್ ಬಂದದು. ರಾಮೇಗೌಡ್ರೆ, ಈ ತರನೇ ಕರೆಂಟು ಹೋಗುದು ಬರುದು ಮಾಡಿದ್ರೆ ಇನ್ ಮುಂದೆ ನಾವು ಕತ್ತಲೆ ಮನೆಗೆ ಬೇಕಾಯ್ತದ ಗೌಡ್ರೆ. ಈ ಕತ್ಲಾದಾಗೆಲ್ಲ ಕರೆಂಟ್ ಹೋಯ್ತಾ ಇದ್ರೆ ಒಸಿ ನಿಮಗೆಲ್ಲ ಒಳ್ಳೇದಲ್ವ ಗೌಡ? ಓ ಮಾದೇವಣ್ಣ ಬಿಡು, ಸದಾಶಿವಗ ಅದೇ ಜ್ಞಾನ ನಂಗೆ, ನಿಮ್ಗೆ ಅದೇ ಜ್ಞಾನ ಬಿಡಪ್ಪ. ಏನ್ ಮಾಡಿರಿ? ಕತ್ಲೆ ಬ್ಯಾಟ್ರಿ ಹಾಕಿದ್ರೆ ನೀವೇ ಕಾಣ್ತೀರಿ ಅಲ್ಲ? ನೀವ್ ಹಂಗೆ ಕಂಡ್ರಿ. ನಿನ್ನೆ ಟಿವಿನಲ್ಲಿ ಹೀಗೂ ಉಂಟೆ ಕಾರ್ಯಕ್ರಮ ನೋಡ್ತಾ ಇದ್ದೆ. ಮಧುಗಿರಿ ಬೆಟ್ಟದ ಮೇಲೆ ಕಲ್ಲು ಗುಹೆಯೊಳಗೆ ಸನ್ಯಾಸಿಗಳು ಕುಂತು ತಪಸ್ ಮಾಡ್ತಾ ಇದ್ರು. ಅಲ್ಲಿಗೆ ಯಾವ ರೀತಿ ಹೋದ್ರು ಅವರು, ಹೆಂಗ್ ಹೋದ್ರು, ಅದೇನ್ ಆಶ್ಚರ್ಯ. ನೀನ್ ಏನಾದ್ರು ನೋಡ್ದ ಮಗ? ನೋಡ್ಬೇಕು ಅಂತ ಮನೆಗೆ ಹೋದೆ ಕಣಣ್ಣ. ನಮ್ಮ ಮನೆ ಲೈನಲ್ಲಿ ಕರೆಂಟೇ ಇರ್ಲಿಲ್ಲ. ಹಿಮಾಲಯದಲ್ಲಿರುವ ಸನ್ಯಾಸಿಗಳು 14 ವರ್ಷ ಒಂದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡಿದ್ರಂತೆ. ಅವು ಎಷ್ಟು ಕತೆ ಅವೆ ಗೊತ್ತಾ? ಇಂಥವೆಲ್ಲ ಸುಮಾರು ನಡ್ದ ಕಣ್ಬಿಡು, ಇಂಥವ್ ನಾವು ಸುಮಾರು ಕೇಳಿದು ಕಣ್ಬಿಡು. ಹೌದು ಕಣ್ರಲ್ಲ, ಈ ಸನ್ಯಾಸಿಗಳು ಊಟ ತಿಂಡಿನೇ ಮಾಡ್ದಂಗೆ ಹೆಂಗ್ ಜೀವನ ಮಾಡ್ದಾರು? ಅದೇ ಕಣಪ್ಪ ನಮ್ಗೆ ಅರ್ಥ ಆಗಿಲ್ಲ. ಅವ್ರು ಬದುಕ್ತಾ ಇರೋ ಬಗೆ ಹೆಂಗೆ? ಅದೇ ಆಶ್ಚರ್ಯ ಕಣಪ್ಪ. ಅದೆಲ್ಲ ಪವಾಡ ಅಲ್ವೇ ಗೌಡ್ರೆ? ಏನ್ರಪ್ಪ ದೊಡ್ಡ ಮೀಟಿಂಗ್ ಮಾಡ್ತಾ ಇದ್ದೀರಾ? ಬಂದೆ ನೋಡಪ್ಪ ಮಹಾರಾಜ. ಮಹಾರಾಜನ ಕಣ್ತಗ ನಾನು. ಏನು ಬೆಳಬೆಳಗ್ಗೆನೆ ಪ್ಯಾಟ್ಗೆ ಹೋಗಿ ಬಂದಂಗಿದ್ಯಾ? ಹೂನಪ್ಪ, ಪ್ಯಾಟೆ ಬೀದಿಗೆ ಹೋಗಿದ್ದೆ. ಬ್ಯಾಂಕ್ ಅವ್ರಿಗೆ ಗೊತ್ತಲ್ಲ ರಮಣ್ಣ, ಫಾರ್ಮ್ ಕೊಟ್ಟವ್ರೆ, ಫಿಲ್ ಅಪ್ ಮಾಡ್ಕೊಡ್ಬೇಕಂತ. ಈಗ
ಹೌದು ಏನ್ರಪ್ಪ ಅಷ್ಟೊಂದ್ ಮಾತಾಡ್ತಾ ಇದ್ದೀರಾ? ಅಲ್ಲಿ ಗಂಟ ಕೇಳ್ತಾ ಇದೆ ನಿಮ್ ಸೌಂಡು. ಏನಿಲ್ಲ ಕಣ್ಣ ಮಗ, ಆ ಟಿವಿಯಲ್ಲಿ ರಾತ್ರಿ ಕಾರ್ಯಕ್ರಮ ಬಂದಿತ್ತಲ್ಲೋ ಸನ್ಯಾಸಿಗಳದು ಬೆಟ್ಟದ ಮೇಲೆ, ಅದನ್ನ ನೋಡ್ಕೊಂಬಂದು ಇಲ್ಲೆಲ್ಲ ಚರ್ಚೆ ಮಾಡ್ತಿದ್ವಿ ಅಷ್ಟೇ. ಟಿವಿ ಅವ್ರಿಗೆ ಮಾಡೋ ಕೆಲ್ಸ ಇಲ್ಲ, ಇವತ್ತೊಂದು ನಾಳೆ ಒಂದು ತೋರಿಸ್ತಾ ಇರ್ತಾರೆ, ಅದು ನೋಡ್ಕೊಂಡು ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀರಾ. ನಿಮ್ಗೂ ಕೆಲ್ಸ ಏನೂ ಇಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಒಳ್ಳೇದಾಯ್ತದೆ. ಇಲ್ಲಿದ್ದು ಏನ್ ಮಾಡ್ತೀಯ, ಹೋಗಿ ನೋಡ್ಕೊಂಡ್ ಬಾರಪ್ಪ. ನಿಮ್ ಮಾತೆಲ್ಲ ಕೇಳ್ಕೊಂಡಲ್ಲೆಲ್ಲ ಹೋಗ್ ಬರಕ್ ಆಗೋದಿಲ್ಲ ಬಿಡ್ರಪ್ಪ. ನಾವೆಲ್ಲೆಲ್ಲಿ ಹೋಗಿದ್ವು ಗೊತ್ತಾ, ನಿನ್ನಂಗಿದ್ದಾಗ ಬೆಟ್ಟ ಗುಡ್ಡ ಎಲ್ಲ ಹತ್ತು ಬಂದಿದೀವಿ. ನೀನು ಹುಡುಗ ಹೋಗ್ಬಿಟ್ಟು ಬಾರಪ್ಪ. ನೀನ್ ಹೋಗ್ಬಿಟ್ಟು ಬಂದು ಅಲ್ಲಿನ ಸಮಾಚಾರ ಹೋಗ್ಬಿಟ್ ಬಾ ತಾಕತ್ತಿದ್ರೆ. ನಮ್ಮಪ್ಪ ಕಾಯ್ತಾ ಇರ್ತಾರೆ. ನೀವು ನಡ್ಸ್ರಪ್ಪ, ನೀವು ನಡ್ಸಿ ಅದೇ ನಡ್ಸಿ ನಾನ್ ಬರ್ತೀನ್ರಪ್ಪ. ಬರ್ತೀನಿ ರಾಮಣ್ಣ, ಬರ್ತೀನಿ. ನಿನ್ನ ಕೈಲಾಗಲ್ಲ, ಊರ್ ಸುತ್ತ ಕೈಲ. ಹೊರಡಪ್ಪ, ಹೊರಡು. ಊರ್ನಂತೂ ಉದ್ಧಾರ ಮಾಡ್ಲಿಲ್ಲ, ಅದೇನ್ ಮಾಡ್ತಿರೋ ಮಾಡಿ. ಬರ್ತೀನಿ ನಾನು. ಬರ್ಲಾ? ಅಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಒಳ್ಳೇದಾಯ್ತದೆ. ಇಲ್ಲಿದ್ದು ಏನ್ ಮಾಡ್ತೀಯ, ಹೋಗಿ ನೋಡ್ಕೊಂಡ್ ಬಾರಪ್ಪ. ನಾವೆಲ್ಲೆಲ್ಲಿ ಹೋಗಿದ್ವಿ ಗೊತ್ತಾ, ನಿನ್ನಂಗಿದ್ದಾಗ ಬೆಟ್ಟ ಗುಡ್ಡ ಎಲ್ಲ ಹತ್ತು ಬಂದಿದೀವಿ. ನೀನು ಹುಡುಗ ಹೋಗ್ಬಿಟ್ಟು ಬಾರಪ್ಪ. ನೀನ್ ಹೋಗ್ಬಿಟ್ಟು ಬಂದು ಅಲ್ಲಿನ ಸಮಾಚಾರವ ನಮ್ಗೆ ಹೇಳ್ಬೇಕು. ಚಾಲೆಂಜ್ ಮಾಡ್ತೀಯಲ್ಲ, ಹೋಗ್ಬಿಟ್ ಬಾ ತಾಕತ್ತಿದ್ರೆ. ಇವ್ರು ಹೇಳೋದು ನಿಜಾನೇ ಅಲ್ವಾ? ಹೋಗಿ ಬಂದ್ರೆ ಆಗ್ತಾ ಇತ್ತಲ್ವಾ? ಫ್ರೆಂಡ್ಸ್ ಹೇಳಿ ಪ್ಲಾನ್ ಮಾಡೋಣ. ಮಿಸ್ ಕಾಲ್ ಪಾರ್ಟಿ ನಿನ್ಗೆ ಗೊತ್ತಲ್ಲನ. ಕೋಳಿ ಮಂಜ ಬಾರೋ, ನಿನ್ಗೆ ಕಾಯ್ತಾ ಇದ್ದ ಕಣ. ನೀನೇ ಮುಖ್ಯನಪ್ಪ, ಅದಕ್ಕೆ ಫೋನ್ ಮಾಡಿದ್ ನಿನ್ಗೆ. ಇಲ್ಲಿ ಕೋಳಿ ಎಲ್ಲ ಕದಿಯೋದು ನಿಲ್ಸಿದ್ಯಾ? ಅದ ಅವಾಗಪ್ಪ, ಇವಾಗ ಮಕ್ಕಳೆಲ್ಲ ಬಿಡ ಹೋಗ್ಲಿಲ್ಲ. ಏನಪ್ಪ ಕರ್ಸಿದ್ದು ನನ್ನ ಮಗ? ಏನಿಲ್ಲ, ನಾನು ಮತ್ತು ಡಿಸೈಡ್ ಮಾಡಿದೀವಿ ಒಂದ್ ಟ್ರಿಪ್ ಹೋಗೋಣ ಅಂದ್ಬಿಟ್ಟು. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಒಂದು ಮಧುಗಿರಿ ಬೆಟ್ಟ ತುಮಕೂರಲ್ಲಿ, ಅಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ. ಅಲ್ಲಿಗೊಂದು ಪ್ರಾಣಿನೂ ಹೋಗಕ್ಕಾಗಲ್ಲ, ಇಷ್ಟು ಚಿಕ್ಕ ಗುಹೆ, ಅಲ್ಲಿ ಅವ್ರು ವಾಸ ಮಾಡ್ತಾ ಇದಾರೆ. ಅಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೀವಿ. ಅಲ್ಲಿಗೆ ನೀನ್ ಬರ್ಬೇಕಷ್ಟೇ. ಯಾವಾಗ ಹೊರಟಿದ್ದೀರಪ್ಪ? ಸೋಮವಾರ ಕಣೋ. ಡ್ಯೂಟಿ ಇರೋ ಟೈಮಲ್ಲಿ ಹೇಳ್ತಿರಲ್ಲ ನೀವು. ಇದೇ ಗೋಳಾಯ್ತಪ್ಪ. ನಮ್ಕಿಂತ ಹೆಚ್ಚನ ನಿಂಗೆ ಡ್ಯೂಟಿ. ನಮ್ಗೋಸ್ಕರ ಅಷ್ಟು ಮಾಡಕ್ಕಲ್ವ? ಡ್ಯೂಟಿ ಇರೋ ಟೈಮಲ್ಲಿ ಸರಿ ಅಂತ ಕ್ಯಾನ್ಸಲ್ ಮಾಡ್ಕೋಬಲ್ಲಿ ನಿಮ್ಮ ಹತ್ರ. ಮಾಡಪ್ಪ, ನಾವೇನ್ ಅಪರೂಪಕ್ಕೆ ಹೋಗ್ತದೆ ತಾನೆ. ಸರಿ ಆಯ್ತು ಬಿಡಪ್ಪ, ಇದು ಒಂದ್ಸರಿ ಕ್ಯಾನ್ಸಲ್ ಮಾಡ್ಕೊಂತೀನಿ. ಮಧು ಇನ್ನೇನಪ್ಪ, ಮಂಜಾ ಬರಕ್ ಒಪ್ಕೊಂಡ, ಇನ್ನು ಹೊರಡ್ತಾ ಇರೋದಷ್ಟೇ. ಅಲ್ಲ ಕಣ್ರೋ, ಬರೋಣ, ಅದಕ್ಕೇನಿಲ್ಲ. ಆದ್ರೆ ಊಟ ತಿಂಡಿಗೆ ಏನಾರ ವ್ಯವಸ್ಥೆ ಮಾಡಿದೀರಾ? ಯಾವಾಗ ನೋಡ್ರಿ ಊಟ ಅಂತೀಯಲ್ಲ. ಊಟ ಮಾಡಕ ಹೋಗ್ತಾ ಇದೀವಿ ನಾವು. ಅಲ್ಲೇ ಎಲ್ಲಾರ ಹೋಟ್ಲ ತಿನ್ಕೊಂಡು ಹೋಗೋಣ ಬಾ. ಹೋಟ್ಲೆಲ್ಲ ಬೇಡ, ಕ್ಯಾಟ್ರಿಂಗ್ ಗೋಪಾಲಪ್ಪನ್ ಕರ್ಸ್ಕೊಳಪ್ಪ. ನೀನು ಅಡ್ಗೆ ಮಾಡ್ಕ ಅವನೇ ಸರಿ. ಇನ್ನೇನ್ ಚೆನ್ನಾಗಿ ತಿನ್ಕೊಂಡು ಮಲ್ಕೋಬೇಕಂತ ಮಾಡಿದಾನಪ್ಪ ನೀನು. ಒಂದೇ ಟ್ರಿಪ್ ಅಂತ ಕರ್ಕೊಂಡು ಹೊರಟು 3 ದಿವಸ ಉಪವಾಸ ಮಲಗಿಸಿದ ಗ್ಯಾಪ್ ಅದು ಆಗ. ಈಗ ನಾವಿಬ್ರು ಕರೆಕ್ಟ್ ಪ್ಲಾನ್ ಮಾಡಿದೀವಿ. ನಿನ್ಗೆ ಊಟಕ್ಕೆ ಏನು ತೊಂದರೆ ಆಗಲ್ಲ, ಸುಮ್ನೆ ಬಾರಪ್ಪ. ಎಷ್ಟಾಯ್ತು ಮಗ ಟೈಮು? 11:15. ಟೈಮ್ ಆಯ್ತು ಮಗ, ನೀವ್ ಕರೆದ್ರಿ ಅಂತ ಇಲ್ಲಿ ಬಂದೆ. ಆಯ್ತು ಮಂಜ, ಸರಿ ಕಣ, ಬರ್ಲಾ, ಸಿಗ್ತೀನಿ. ಆಮೇಲೆ ಫೋನ್ ಮಾಡ್ತೀನೋ. ಸರಿ ಮಜಾ, ಬಾಯ್ ಕಣ. ನೀನ್ ನೋಡಿದ್ರೆ ಹುಡುಗಿರೆಲ್ಲ ಬೇಡ ಕಣೋ, ಟ್ರಕ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂದೆ. ಇವ್ರು ನೋಡಿಲ್ಲಿ ಇವತ್ತೇ ಟ್ರಕ್ಕಿಂಗ್ ಹೋಗೋತಾರ ಹೆಂಗ್ ರೆಡಿಯಾಗಿ ಬಂದು ಕುತ್ಕೊಂಡಿದ್ದಾರೆ. ಅಯ್ಯೋ ಸುಮ್ನೆ ಮಗಲೇ, ನಿನ್ ಫೋನ್ ಬಂದಿತ್ತಾ? ನಾನ್ ಮನೆ ಹತ್ರಕ್ಕೆ ಹೋಗಿದ್ನಪ್ಪ, ಅವಾಗ ಮಿಸ್ ಕಾಲ್ ಕೊಟ್ಟಿದ್ದು. ಅಪ್ಪಿ ಮತ್ತೆ ಫೋನ್ ಮಾಡಿದ್ರಪ್ಪ, ನಾನು ಅವಾಗ ಫೋನ್ ರಿಸೀವ್ ಮಾಡಿದೆ. ನಾನು ಯಾವ್ದೋ ಮೂಡಲ್ಲಿ ಇದ್ನ, ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೇಳಿದ ಅಷ್ಟ ಕಣ್ರೋ, ಇಲ್ಲಿ ಗಂಟ ಬಂದವ್ರೆ. ಫೋನ್ ಮಾಡಿದಕ್ಕೆ ಬಂದಿದ್ದು ಟ್ರಕ್ಕಿಂಗ್ ಹೋಗ್ತಾ ಇದೀರಾ ಅಂತ ಗೊತ್ತಾಗಿ. ಟ್ರಕ್ಕಿಂಗ್ ಹೋಗ್ತಾ ಇರೋದು ಖುಷಿಯಾಗಿದೆ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಲ್ವೇನ್ರೆ? ಕರ್ಕೊಂಡ್ ಹೋಗ್ರೋ ಪ್ಲೀಸ್. ಹೋಗ್ತಿರೋದೇ ಎಷ್ಟೋ ದಿನ ಆದ್ಮೇಲೆ ಹೋಗ್ತಾ ಇದೀವಿ, ಕರ್ಕೊಂಡ್ ಹೋಗ್ರೋ, ನಾವು ಬರ್ತೀವಿ ಪ್ಲೀಸ್. ಎಷ್ಟೋ ದಿನ ಆದ್ಮೇಲೆ ಹೋಗೋಣ ಕಣ್ರೋ ಪ್ಲೀಸ್. ಇರೋ ಒಂದ್ ನಿಮಿಷ. ಅಷ್ಟು ಈಸಿ ಅನ್ಕೊಂಡ್ರ? ನೀವ್ ಅನ್ಕೊಂಡಂಗ್ ನೋಡಿ ಹಿಂಗೇ ಇರಲ್ಲಮ್ಮ. ಅಲ್ಲೂ ಬೆಟ್ಟ, ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ನಾವ್ ಹೋಗೋದೇ ಕಷ್ಟ, ಇನ್ ನಿಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು ಅಷ್ಟೇ. 8 ಕಿಲೋಮೀಟರ್ ಬೆಟ್ಟ ಹತ್ಬೇಕು. ಎಷ್ಟೋ ದಿನ ಆದ್ಮೇಲೆ ಸೇರಿದೀವಿ ನಾವೆಲ್ಲ, ನಾವು ಬರ್ತೀವಿ ಕಣೋ, ಕರ್ಕೊಂಡು ಹೋಗಿ. ಜೋಶಲ್ಲಿ ಎಲ್ರು ಹೇಳ್ತೀರಾ ಹೋಗೋಣ ಅಂತ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಸುಂದ್ರ ನೀನಾದ್ರೂ ಹೇಳಲು. ಹೌದ್ರಪ್ಪ, ಚೆನ್ನಾಗಿರುತ್ತೆ. ನಾವ್ ಹೋಗ್ತಾ ಇರೋದು ಬನ್ನೇರ್ಘಟ್ಟಕ್ಕೋ ನಂದಿ ಬೆಟ್ಟಕ್ಕೋ ಆದ್ರೆ ಕರ್ಕೊಂಡು ಹೋಗ್ಬೋದು. ನಾವ್ ಹೋಗ್ತಾ ಇರೋದು ಟ್ರಕ್ಕಿಂಗ್ಗೆ, ಅಲ್ಲೆಲ್ಲ ನಿಮ್ಮನ್ ಕರ್ಕೊಂಡು ಹೋಗಕ್ ಆಗಲ್ಲ. ಅದ್ ನಮ್ಗೂ ಗೊತ್ತು, ಅಲ್ಲಿ ಕಾಡು ಕಲ್ಲು ಮುಳ್ಳು ಎಲ್ಲ ಇದೆ ಅಂತ. ನಮ್ಗೂ ಅಭ್ಯಾಸ ಇದೆ, ನಾವು ಬರ್ತೀವಿ. ಅದಕ್ಕೋಸ್ಕರನೇ ನಾವ್ ಇಲ್ಲಿಗೆ ಬಂದಿರೋದು. ಹೋಗೋದಂತೂ ಡಿಸೈಡ್ ಆಗಿದೆ, ಆದ್ರೆ ಯಾವತ್ ಹೋಗೋದು? ನೀವ್ ಅನ್ಕೊಂಡಂಗೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಹೋಗ್ತಾ ಇಲ್ಲ, ನಾವ್ ಹೋಗ್ತಾ ಇರೋದ ಮಂಡೇ. ಹೋಗೋದಕ್ಕೆ ರೆಡಿ ಆದ್ಮೇಲೆ ಸಂಡೇ ಆದ್ರೇನು ಮಂಡೇ ಆದ್ರೇನು ಹೋಗ್ಬಿಡೋಣ ಅಷ್ಟೇ. ಅದ್ ಸರಿ ಬಿಡ, ಅವರೇ ಬರ್ತೀನಿ ಅಂದ್ಮೇಲೆ ಕಷ್ಟ ಸುಖ ಅವರನ್ನೇ ಬರ, ನಾವೇನು ಮಾಡಕ್ಕಾಗಲ್ಲ. ಬಿಡು, ಡಿಸ್ಕಷನ್ ಸಾಕು. ಎಲ್ಲಾರು ಸೇರಿ ಟ್ರಕ್ಕಿಂಗ್ ಹೋಗ್ತಾ ಇದೀವಿ, ಎಲ್ಲಾರ್ಗು ಓಕೆನಾ? ಓಕೆ.
ಶಿವನೇ, ಏನಪ್ಪ ಬಿಸಿಲು ಹೊಡಿತದೆ, ಈ ಪಾಟಿ ಬಿಸಿಲು. ಏನೊಂದಷ್ಟು ಮಳೆನಾದ್ರೂ ಒಯ್ಬಾರ್ದಾ? ಏ ಮಂಜು, ಒಂದು ಲೋಟ ಮಜ್ಜಿಗೆ ಕೊಡೆ. ಏನು ಪರವಾಗಿಲ್ಲ, ಇಲ್ಲೇ ತಂಪಾಗದೆ, ಇಲ್ಲಿಗೆ ತಂದ್ಕೊಡು. ಮೋಡನು ಕೌಕಂದದೆ, ಮಳೆನೂ ಇಲ್ಲ. ಗೌಡ್ರೆ, ಮಂಡ್ಯದಿಂದ ಈಗ ಬಂದ್ರಿಯಾ? ಹ್ಞೂ ಮಾದೇವಣ್ಣ, ಎತ್ತಗೊಂಡ್ರಿ? ಒಂಚೂರು ಗತ್ತ ಹೋಗಿದ್ ಬರೋಣ ಅಂತ ಹೊಂಟೆ. ಬನ್ನಿ, ಒಸಿ ಮಜ್ಜಿಗೆ ಕುಡ್ಕೊಂಡು ಹೋಗಿವ್ರಂತೆ. ಪರವಾಗಿಲ್ಲ ಗೌಡ್ರೆ, ಒಸಿ ಕೆಲ್ಸ ಅದೇ, ಗತ್ತಕ್ ಹೋಗಿದ್ ಬತ್ತೀನಿ, ಆಮೇಲೆ ಬತ್ತೀನಿ ತಗೊಳ್ಳಿ, ಮಾತಾಡೋಣ. ಒಳಗ್ ಬನ್ನಿ ಅಂತ ಇಲ್ಲೇ ಕುಂತ್ಕೊಂಡಿರೋದ್ ನೋಡು. ಮಗ ಎತ್ತಾಗೋದಾ? ಇಲ್ಲೇ ರಾಮಣ್ಣನ್ ಮಂತ ಹೋಗೋನೆ. ಹಿಂಗೆ ಸುತ್ಕೊಂಡು ತಿರ್ಗಾಡ್ಕೊಂಡು ಇದ್ಬಿಡ್ಲಿ, ಮನೆ ಕೆಲಸ ಮಾಡೋದೇನ್ ಬೇಡ. ಮಾಡ್ತಾನ್ ಬಿಡಿ, ಅವನೇನ್ ಸಣ್ಣ ಹುಡುಗನೆ. ಏನ್ ಮಾಡ್ತಾನೋ ಏನ್ ಬಿಡ್ತಾನೋ, ಕಲ್ಸಿಟ್ಟಿದ್ಯಾ. ನಿಮ್ ಮಗನೇ ಅಲ್ವೇ? ಬಾರ್ಲೆ ಇಲ್ಲಿ. ಎತ್ತಗೋಗಿದ್ದೆ? ರಾಮಣ್ಣಂಗೆ ಬ್ಯಾಂಕಿನ ಚೆಕ್ ಬಂದಿತ್ತು, ಕೊಡೋಣ ಅಂತ ಹೋಗಿದ್ದೆ. ಓಹೋ, ನೀನ್ ಇವ್ರ ಕೆಲಸ ಮಾಡ್ಕೊಂಡಿದ್ಬಿಡು, ಮನೆ ಕಡೆ ಏನ್ ನೋಡ್ಬೇಡ. ಒಂದಷ್ಟು ಹುಡುಗರು ಕಟ್ಕೊಂಡು ಹಿಂಗೆ ಅಲ್ದಾಡ್ಕೊಂಡು ಇದ್ಬಿಡು, ದುಡಿಮೆ ಮಾಡೋದ್ ಬೇಡ. ಏನೋ ಅಷ್ಟೇ ಇಷ್ಟೋ ದುಡಿಮೆ ಮಾಡ್ಕೊಂಡು ಮರ್ಯಾದಿಂದ ಬಾಳ್ತಾ ಇದೀವಿ, ಅದನ್ನೂ ಹಾಳು ಮಾಡ್ಬಿಡು. ಅಂಥದ್ದೇನಾಗಿರೋದೀಗ? ನಾನೇನ್ ಮಾಡಿದೀನಿ? ಮುಂದೆ ದುಡಿತೀನಿ ಬಿಡು. ದುಡಿತೀಯ? ಅದ್ ಯಾವಾಗ ದುಡಿತೀಯೋ, ಆ ದೇವ್ರು ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ನನಗೊಂದು ಗೊತ್ತಾಗೋದಿಲ್ಲ ಬಿಡು. ಅದಕ್ಕೆ ಅಲ್ವಾ ರೇಷ್ಮೆ ಇಲಾಖೆಯಲ್ಲಿ 1 ವರ್ಷ ಕೋರ್ಸ್ ಮಾಡಿದ್ದು. ಮಾಡ್ದಲ್ಲಪ್ಪ, ಅದಕ್ಕೂ ಒಂದು 60,000 ರೂಪಾಯಿ ದಂಡ ಹಾಕ್ದೆ. 6 ತಿಂಗಳಾಯ್ತು ಕೋರ್ಸ್ ಮುಗಿಸ್ಕೊಂಬಂದು, ಇಲ್ಲಿ ಗಂಟೆ ಏನ್ ದಬಾಕಿದೀಯ ನೀನು? ಮುಂದೆ ಮಾಡ್ತೀನಿ ಬಿಡು. ಆಯ್ತು. ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ಒಂದು ಗೊತ್ತಾಕಿಲ್ಲ. ಅದೆಲ್ಲೋ ಏನೋ ಎಲ್ಲಿಗೋ ಟ್ರಿಪ್ ಹೋಗ್ತೀನಿ ಅಂತಿದ್ದಂತೆ. ಅದೇ ನಮ್ ರೇಷ್ಮೆ ಇಲಾಖೆಯಲ್ಲಿ ಓದ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಇದ್ರಲ್ವಾ, ನಾವೆಲ್ಲ ಸೇರ್ಕೊಂಡು ಮಧುಗಿರಿ ಬೆಟ್ಟಕ್ಕೆ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದು ಬೇರೆ 2 ವರ್ಷದಿಂದ ನಾನು ಎಲ್ಲೂ ಹೋಗಿಲ್ಲ. 2 ವರ್ಷದಿಂದ ಹೋಗಿಲ್ಲ ಅಂದ್ರೆ ಬೇರೆ ವಾರಕ್ಕೊಂದಪ್ಪ ಹೋದಾರ? ನಮಸ್ಕಾರ ವಿನಯ್, ಬಾಪ. ಚೆನ್ನಾಗಿದ್ಯಾ ಅಂಕಲ್? ಮನೆ ಕಡೆ ಎಲ್ಲ ಚೆನ್ನಾಗವ್ರ? ಎಲ್ಲ ಚೆನ್ನಾಗಿದಾರ ಅಂಕಲ್. ಮಂಜು, ವಿನಯ್ ಬಂದಾನ, ಒಂದ್ ಲೋಟ ಮಜ್ಜಿಗೆ ಕೊಡೆ. ಏನಪ್ಪ ವಿನಯ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾನೆ. ತಗೋಪ್ಪ. ಮನೇಲೆಲ್ಲರೂ ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದಾರ ಆಂಟಿ. ಆಮೇಲೆ ಏನಪ್ಪ ವಿನಯ್ ಸಮಾಚಾರ? ನಮ್ದೇನಿದೆ ಅಂಕಲ್, ಮಾಮೂಲಿ. ಏನೋ ನೀನೇನೋ ಪರವಾಗಿಲ್ಲ, ಮನೆ ಕಡೆ ಬಸಿ ದುಡಿಮೆ ಮಾಡ್ಕೊಂಡು ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಂಡು ಹೆಂಗೋ ಇದೆಯಾ. ನೋಡು, ನನ್ ಮಗನೂ ಇದ್ದಾನೆ, ಅಲ್ಲಿ ಇಲ್ಲಿ ಅಲ್ಕೊಂಡು ಊರಲ್ಲಿರೋ ಹುಡುಗರು ಕಟ್ಕೊಂಡು ತಿರುಗ್ತಾ ಇರ್ತಾನೆ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ? ಸಂಪಾದನೆ ಮಾಡೋ ಕಾಲಕ್ಕೆ ಮಾಡೇ ಮಾಡ್ತಾನೆ ಬಿಡಿ. ಹಿಂಗೆ ಹೇಳಿ ಹೇಳಿ ತಲೆ ಮೇಲೆ ಕೂರ್ಸ್ಕೊಂಡು ಹಾಳು ಮಾಡ್ಬಿಟ್ಟೆ ಮಗನ್ನ. ದುಡಿಯಕ್ಕೆ ಇನ್ನೂ ಟೈಮ್ ಐತೆ ಬಿಡಿ, ದುಡಿತಾನೆ. ಹಿಂಗ್ ಮಾಡಿ ಮಾಡಿ ಮುದ್ ಮಾಡಿ ಬೆಳೆಸ್ಬಿಟ್ಟೆ. ಹೋಗೋ. ಇಲ್ಲ ಅಂಕಲ್, ಅವನು ಕೆಲಸ ಹುಡುಕ್ತಾ ಇದ್ದಾನೆ, ಅದೇ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡ್ಬೇಡಿ ಅಂಕಲ್. ಏನ್ ಕೆಲಸ ಹುಡುಕ್ತಾನೋ ಏನ್ ಮಾಡ್ತಾನೋ ಅದೇನಪ್ಪ, ಇವನಿಗೆ ಆ ದೇವ್ರೇ ಬುದ್ಧಿ ಹೇಳ್ಬೇಕು. ಅಂಕಲ್ ಏನಿಲ್ಲ, ನಾವೆಲ್ಲ 1-2 ದಿನ ಟ್ರಿಪ್ ಹೋಗೋಣ ಅನ್ಕೊಂಡಿದೀವಿ. ಅದಕ್ಕೆ ನಿಮ್ಗೆ ಹೇಳಿ ಅಮೃತ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂಕಲ್. ಅದೇನ್ ಟ್ರಿಪ್ ಮಾಡ್ತಿರವನ? ಈ ಮಳಿಲ್ಲ ಬೆಳಿಲ್ಲ, ದನ ಕರುಗಳಿಗೆ ಹುಲ್ಲಿಲ್ಲ, ಅದೇನೋ ಹಂಗ ಹಿಂಗ ಇದ್ಕೊಂಡು ಜೀವನ ಮಾಡೋದ್ ಬಿಟ್ಬಿಟ್ಟು ಇದೆಲ್ಲ ಯಾಕಪ್ಪ ಈಗ? ಕಾಲಕ್ಕೆ ಆಗೋ ಕೆಲಸ ಎಲ್ಲ ಆಗುತ್ತೆ ಬಿಡಿ ಅಂಕಲ್, ನೀವೇನ್ ಯೋಚನೆ ಮಾಡ್ಬೇಡಿ. ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೊಟ್ಟಿದೀವಿ, ಇದೊಂದ್ಸರಿ ಟ್ರಿಪ್ ಕಳಿಸಿ ಅಂಕಲ್, ಎಲ್ಲ ಸರಿ ಹೋಗುತ್ತೆ. ಏನ್ ಸರೋಗುತ್ತೋ ಬಿಡುತ್ತೋ, ನೀನ್ ಹೇಳ್ತಾ ಇದೀಯ ಅಂತ ಕಳ್ಸ್ಕೊಡ್ತಾ ಇದೀನಿ ಇವನ್ನ. ಏನೋ ನನ್ನ ಮಗನಿಗೂ ಅಷ್ಟೋ ಇಷ್ಟೋ ಮನೆ ಕಡೆ ಬುದ್ಧಿ ಹೇಳಿ ದುಡಿಮೆ ಮಾಡಕ್ ಮಾಡಪ್ಪ. ಸರಿ ಅಂಕಲ್, ನೀವೇನ್ ಯೋಚನೆ ಮಾಡ್ಬೇಡಿ ಅಂಕಲ್, ಎಲ್ಲ ಒಳ್ಳೇದಾಗತ್ತೆ. ಸರಿ ಸರಿ ಆಯ್ತಪ್ಪ, ಆಯ್ತು. ಎದಳು ಬಾರಲ್ಲ, ಕೂತ್ರೆ ಒಳ್ಳೆ ಕೋಣ ಕೂತ್ಕೊಂಡು ಬಾರ. ಮಂಜು, ಹಸುಗೆ ಹುಲ್ಲಾಕಿ ನೀರ್ ಕುಡಿಸಿದೇನೆ, ನೆರಳಿ ಕಟ್ಟಕ್ಕಿಲ್ವಾ? ಈಗ ತಾನೇ ಕಟ್ಟಿವ್ ನೀ ಬಿಡಿ. ಎಷ್ಟೊತ್ತು ಬರೋದು? ಎಷ್ಟು ದಿನ ಕಾಯ್ತಾ ಇದೀವಿ ಗೊತ್ತಾ? ನಮ್ ಜಾಗ ಬಿಡಿ, ನಮ್ ಜಾಗ ಬಿಡಿ. ಮಗ ಎಲ್ಲೋ ಇನ್ನೂ ಬರ್ಲಿಲ್ವಲ್ಲೋ? ಬರ್ತಾರೀರೋ, ನಮ್ ಕಷ್ಟ ನಮ್ಗಾದ್ರೆ. ಅವಳು ನೋಡು ಮೇಡಮ್, ಮೊದ್ಲೇ 1947 ಗಾಡಿ ಎಷ್ಟೊತ್ತು ಬರುತ್ತೋ ಏನೋ ಗೊತ್ತಿಲ್ಲ, ತಿನ್ನಕ್ಕೆ ನಾನು ತಗೊಳ್ಳ?
ಗಾಡಿ ಬಂತು ಬಾರೋ. ಏ ಬಾರವನೇ ಮಗ ಬಂದೇ ಇರೋ. ಬರ್ರೋ ಬೇಗ ಬರ್ರೋ. ಸರಿಯಾಗಿ ಅಲ್ಲೇ ಎಲ್ಲ ಸತ್ಯ ಲಗೇಜ್ ಅಲ್ಲೇ ಹಿಂದೆ ಇಡು. ಲೇ ತಲೆ ಕೈ ಎಲ್ಲ ಒಳಗಡೆ ಹಾಕೋ. ಮಗ ಯಾಕೋ ಮಂಜುನ್ ವಯಸ್ಸಾಯ್ತು ಅಂತ ಕಾಣಿಸುತ್ತೆ ಕಣೋ. ಬಾರಿ ಸ್ಲೋ ಆಗಿ ಹೋಗ್ತಾವನೆ. ದುಬೈ ರೋಡ್ ಇದು. ಯಾಕೋ ಮಂಜ ಇಷ್ಟೊಂದು ಸ್ಲೋ ಆಗಿ ಹೋಗ್ತಾ ಇದೀಯಾ? ಅಟ್ಲೀಸ್ಟ್ ಚಿಪ್ಸ್ ಆದ್ರೂ ತಿನ್ನೋ. ಬಾಯಿ ಮೂಡ ಚಿಪ್ಸ್ ಹತ್ರ ಹಾಕ್ಬಿಡ್ತೀನಿ ಮಗ. ಎಷ್ಟು ತಿಂಡಿ ತಂದಿದೆ ಗೊತ್ತೇನ್ರೋ? ಎಲ್ಲ ಇವಳೊಬ್ಳೆ ತಿಂದು ಖಾಲಿ ಮಾಡ್ಬಿಟ್ಟಾಳೆ ಮಗ. ಹೌದು ಕಣ. ನಾವೆಲ್ಲ ಇಷ್ಟು ಮಜಾ ಮಾಡ್ತಾ ಇದ್ರೆ ಈ ದರ್ಶಿನಿ ನೋಡ್ರು ಹೆಂಗೋ ಅಂತ. ಮನಸ್ಸು ಇಲ್ಲಿ ನೂರು ಕನಸು, ಕಣ್ಣು ಬಿಟ್ಟರೆ ಕಾಣೋದೆಲ್ಲ ಸೊಗಸು. ಹತ್ತು ಮನಸ್ಸು ಇಲ್ಲಿ ನೂರು ಕನಸು, ಕಣ್ಣು ಬಿಟ್ಟರೆ ಕಾಣೋದೆಲ್ಲ ಸೊಗಸು. ಆಸೆ ತುಂಬ ವಯಸ್ಸು, ಏನಾದರೂ ಸಾಧಿಸು, ಎಂಥ ಸುಂದರ ಪಯಣ ಇದು. ಅಂದ ಚಂದದ ಯಾನ, ಇದು ಅಂದ ಚಂದದ ಯಾನ. ಹತ್ತು ಮನಸ್ಸು ಇಲ್ಲಿ ನೂರು ಕನಸು, ಕಣ್ಣು ಬಿಟ್ಟರೆ ಕಾಣೋದೆಲ್ಲ ಸೊಗಸು. ಒಂದು ಸುಖವಿದೆ, ಸ್ನೇಹದಲ್ಲಿ ಎಲ್ಲ ನಲಿವಿದೆ, ಪ್ರತಿಕ್ಷಣ ಹೊಸ ಗುರಿ ಇದೆ, ದಿನ ದಿನ ಹಾಗೆ ಸಾಗುತ್ತಿದೆ. ಮಾತಿನಲ್ಲಿ ಸಾಗರ, ಮೌನದಲ್ಲೂ ಉತ್ತರ, ಎಂಥ ವಿಸ್ಮಯ ವಿಷಯ. ಈಗ ಹಾಡೊಂದ ಹಾಡು ಗೆಳೆಯ, ಆ ಹಾಡಲ್ಲಿ ಮಾಡು ಮುಡಿಯ. ಹತ್ತು ಮನಸ್ಸು ಇಲ್ಲಿ ನೂರು ಕನಸು, ಕಣ್ಣು ಬಿಟ್ಟರೆ ಕಾಣೋದೆಲ್ಲ ಸೊಗಸು. ಹತ್ತು ಮನಸ್ಸು ಇಲ್ಲಿ ನೂರು ಕನಸು, ಕಣ್ಣು ಬಿಟ್ಟರೆ ಕಾಣೋದೆಲ್ಲ ಸೊಗಸು. ಕಣ್ಣು ತುಂಬೋ ನಿಸರ, ಕಾಡಿನಲ್ಲಿ ಇಚ್ಚರ, ಎಂಥ ಸುಂದರ ಪಯಣ. ತಂಪು ತುಂಬಿದೆ ನಯನ, ಇದು ದೂರ ದಾರಿಯ ಯಾನ. ಹತ್ತು ಮನಸ್ಸು ಇಲ್ಲಿ ನೂರು ಕನಸು, ಕಣ್ಣು ಬಿಟ್ಟರೆ ಕಾಣೋದೆಲ್ಲ ಸೊಗಸು. ಹತ್ತು ಮನಸ್ಸು ಇಲ್ಲಿ ನೂರು ಕನಸು, ಕಣ್ಣು ಬಿಟ್ಟರೆ ಕಾಣೋದೆಲ್ಲ ಸೊಗಸು. ಆಸೆ ತುಂಬ ವಯಸ್ಸು, ಏನಾದರೂ ಸಾಧಿಸು, ಎಂಥ ಸುಂದರ ಪಯಣ. ಇದು ಅಂದ ಚಂದದ ಯಾನ, ಇದು ಅಂದ ಚಂದದ ಯಾನ.
ಎಲ್ಲ ಸೊಗಸು. ಇದೆಲ್ಲ ಆಗ್ಬಾರ್ದು ಕಣೆ. ಅಯ್ಯಪ್ಪ ಎಷ್ಟು ಶಾಪ ಹಾಕ್ದೆ ಗೊತ್ತಾ, ಇದೆಲ್ಲ ಅಪಶಕ್ನ. ಹ್ಞೂ ಕಣ, ನೀನ್ ಹೇಳಿದ್ ನಿಜ, ಇದು ಅಪಶಕ್ನಾನೇ. ಸುಮ್ನೆ ರಮ್ಮ, ಮಾತಿಗೆ ಮುಂಚೆ ಅಪ್ಶಕನ ಅಂತ ಇರ್ತೀರಾ. ನಿಮ್ದೆಲ್ಲ ಬರ್ರಿ ಇದೇ ಗೋಳು. ಆಯಪ್ಪ ಅಡ್ಡ ಬಂದ ನಾವೇನ್ ಮಾಡಕ್ಕಾಗುತ್ತೆ? ಅವ್ನು ಎಲ್ಲೆಲ್ಲೋ ನೋಡ್ಕೊಂಡು ಸೈಕಲ್ ಅಡ್ಡ ಬಂದ, ಅವನು ನೋಡ್ಲಿಲ್ಲ ಇವನು ನೋಡ್ಲಿಲ್ಲ, ಅದ್ ಹೇಗ ಅಪ್ಶಕ್ನ ಆಗತ್ತೆ? ಎಲ್ಲದ್ರಲ್ಲೂ ಆದ್ರೂ ಇದೆಲ್ಲ ಬೇಜಾರ್ ಕಣ್ರು. ಸರಿ ತಲೆಬಿಸಿ ಬೇಡ, ಒಂದ್ ಒಳ್ಳೆ ಹಾಡ್ ಹಾಕು ಮಂಜ. ಹಾಕ್ತೀನಿ ಬಾ ಮಗ, ನಿಂಗೆ ಹೇಳ್ದಿರ ಆಡ. ಶಕು, ನಿನ್ ಕಾಲಲ್ಲಿ ಇನ್ನೊಂದ್ ಕಾಲ್ಗೆಜೆ ಕಾಣಿಸ್ತಿಲ್ವಲ್ಲೇ? ನನ್ಗೆ ಜನ ಹೌದು ಕಣೆ, ಎಲ್ಲೋಯ್ತೆ? ನಾನು ಹಾಕೊಂಡಿದ್ದೆ ಕಣೆ, ಇಲ್ಲೋ ಬಿದ್ದಿರ್ಬೇಕು ನೋಡು. ಆ ಕಡೆ ಏನಾದ್ರು ಬಿದ್ದಿರ್ಬೇಕು ನೋಡು. ಸರಿಯಾಗಿ ಹಾಕೋಬೇಕು ತಾನೆ ಕಾಲ್ಗೆಜೆನ? ನೀನ್ ಮಾಡ್ಕೊಳ್ಳೋದೆಲ್ಲ ಹೀಗೆ. ಸರಿಯಾಗಿ ಹಾಕೊಂಡಿದ್ದೆ ಕಣೆ, ಇಲ್ಲೋ ಬಿದ್ದಿರ್ಬೇಕು ನೋಡು ಪ್ಲೀಸ್. ಇಲ್ಲ ಕಣೆ, ಆ ಕಡೆ ಏನಾದ್ರು ನೋಡೆ, ಆ ಕಡೆ ಏನಾದ್ರು ಬಿದ್ದಿದ್ಯಾ ನೋಡೆ, ಹೇಳಿ ಏನಾದ್ರು ಬಿದ್ದಿದ್ಯಾ ನೋಡು. ಎಲ್ಲೋಯ್ತೆ ಇದು? ಏನ್ ಮಾಡೋದು ಇವಾಗ? ತುಂಬಾ ಆಸೆಯಿಂದ ಏನೇ ನೀನು? ನಮ್ಮಮ್ಮ ಸ್ವಲ್ಪ ಬೈತಾರೆ. ಬುದ್ಧಿ ಇಲ್ವಾ ನಿನ್ಗೆ? ಕಾಲಲ್ಲಿ ಇದ್ದಿದ್ದು ಅದು ಯಾವಾಗ ಬಿದ್ದೋಯ್ತು ಅಂತಾನೆ ಗೊತ್ತಿಲ್ವಲ್ಲ ನಂಗೆ. ಅದೊಂದನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ಬ್ಯಾಗಲ್ಲಿ ಇಟ್ಕೊ. ಇದೇನೇ ಹಣೆ ಬರ. ಈಗ ಯೋಚನೆ ಮಾಡು. ಇಲ್ಲಿ ನೋಡು, ಇವಳು ಕಾಲ್ಚೀನ್ ಒಂದೇ ಇದೆ. ಕಾಲ್ಚೈನಾ? ಒಂದೇ ಇದೆಯಾ? ಹೌದು ಇನ್ನೊಂದು ಕಣೋ. ಕಳ್ದೋಯ್ತಾ? ಹಾ, ಎಲ್ಲೋ ಕಳ್ದೋಯ್ತು. ತಗೋ. ವಿನಯ್, ಇವ್ರಿಬ್ರದ್ದು ಅವ್ರದೇ ಲೋಕ. ಅಮ್ಮ ಆಸೆಯಿಂದ ಕೊಡ್ಸಿದ್ರು ಅಂತೀಯ, ಅದನ್ನು ಸೇಫ್ ಆಗಿ ನೋಡ್ಕೊಳಕ್ ಆಗ್ಲಿಲ್ಲ. ಇತ್ತು ಕಣೆ ಕಾಲಲ್ಲಿ, ಅದ್ ಯಾವಾಗ ಬಿದ್ದೋಯ್ತು ಅಂತ ಹೋಗಿದ್ದೋಯ್ತು ಬಿಡು, ಇನ್ನೊಂದನ್ನಾದ್ರೂ ಚೆನ್ನಾಗಿತ್ತಿಟ್ಕೋ. ಚಿಂತೆ ಮಾಡ್ಬೇಡ ಬಿಡೆ, ಹೋಗ್ಲಿ ಬಿಡು, ಏನು ಮಾಡಕ್ಕಾಗಲ್ಲ. ಆ ದೇವಸ್ಥಾನ ನೋಡ್ರು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು ಕಣೆ, ಎಷ್ಟು ಚೆನ್ನಾಗಿದೆ ನೋಡು. ಆ ಬೆಟ್ಟಕ್ಕೆ ಕಿರೀಟ ಇಟ್ಟಂಗಿದಲ್ಲ. ಮತ್ತೆ ಶುರು ಆಯ್ತಾ ನಿನ್ ತಲೆನೋವು? ಏನೋ ಮಂಜು ಇದು, ಏನ್ ಗಾಡಿನೋ ಇದು? ಏನಾಯ್ತು ಮಂಜ ನಿನ್ ಡಕೋಟ ಗಾಡಿಗೆ? ಇರಪ್ಪ, ಏನಾಗೈತೆ ನೋಡ್ತೀನಿ. ನೋಡಪ್ಪ ಅದೇನಂತ ಬೇಗ. ಈ ಗಾಡಿಗೇನೋ ಪ್ರಾಬ್ಲಮ್ ಆಯ್ತು. ಮತ್ತೇನೋ ಆಯ್ತಾ? ಏನೇ ಇದು ಪದೇ ಪದೇ? ನೋಡ್ರು ಅದೇನು ಅಂತ. ಅವಾಗ ಹಿಂಗಾಗ್ತಿದ್ರೆ ತುಂಬಾ ಬೋರ್ ಹೊಡಿಯುತ್ತೆ. ಲೋ, ಏನಾಯ್ತಪ್ಪ? ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ ಕಣ. ನನ್ ಪ್ರಕಾರ ಡೈನಮೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಲ್ಲಿ ಯಾವನ ಮೆಕ್ಯಾನಿಕ್ ಸಿಗ್ತಾರೆ? ಈ ಊರಲ್ಲಿ ಮನೆ ಇದೆಯೋ ಮನುಷ್ಯ ಇದಾರೆ ಒಂದು ಗೊತ್ತಾಗ್ತಿಲ್ಲ. ಲೇ, ಮೆಕ್ಯಾನಿಕ್ ಎಲ್ಲ ಹುಡ್ಕೊಂಡ್ ಬರ್ತೀಯ ಈಗ? ತಲೆ ತಿನ್ಬೇಡಿ, ನೀವು ಇಲ್ಲ ಎಲ್ಲ ರೆಸ್ಟ್ ತಗೊಳ್ಳಿ, ಎಲ್ಲಾರು ನೋಡ್ಕೊಂಡ್ ಬರ್ತೀನಿ. ಬಂದೆ ತಡೀರ. ಮಧ್ಯ ದಾರಿ ಕಾಡಲ್ಲಿ ಕರ್ಕೊಂಡ್ ಸಿಗಾಕಣದಾಯ್ತು ಬರೀ. ನಾ ಮೊದ್ಲೇ ಹೇಳಿದೆ ಈ ಕಳ್ಮಂದಿ ಗಾಡಿ ಬೇಡ ಅಂತ. ಈ ಗಾಡಿ ಕಟ್ಕೊಂಡು ಬಂದ್ವಲ್ಲ, ಬಾಗಿಲು ಮುಚ್ಚೋ. ನಾನು ಹೇಳ್ದೆ ಈ ಕೋಳಿ ಮಂದಿ ಸವಾಸ ಬೇಡ. ಆ ಕಡೆ ಮುಂದೆ ಹೋಗೋಣ. ಹೇಳಿ ಕೇಳಲ್ಲ ಕಣ. ನೀವ್ ನೋಡಿ ಈಗ ಪರಿಸ್ಥಿತಿ. ಮಗ, ಅದಕ್ಕೆ ದೇವ್ರ ದಯೆ ಅಂತ ಕರೆಯೋದು. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದ ಪಕ್ಕ ಮರ ಇದೆ, ಮರದ ಕೆಳಗೆ ನೆರಳಿದೆ, ಎಲ್ಲ ಅಲ್ಲೋಗಿ ದಬಾಕೊಂಬಿಡೋಣ. ಇವನ್ ಗಾಡಿ ಎಷ್ಟೊತ್ತಾದ್ರೂ ರೆಡಿ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಳ್ಳಿ. ಎಲ್ಲ ಅಮೃತ್ ದೇವಸ್ಥಾನ ಕಾಣ್ತಾ ಇದೆ, ಇಲ್ಲಿ ಬನ್ನಿ, ರೆಸ್ಟ್ ಮಾಡೋಣ. ಎಲ್ಲ ಬನ್ನಿ ಬನ್ನಿ ಬನ್ನಿ. ಅಲ್ಲಿ ದೇವಸ್ಥಾನ ಇದೆಯಂತೆ, ಬಂದ್ರೆ ಚೆನ್ನಾಗಿರುತ್ತಲ್ವಾ? ದೇವಸ್ಥಾನ ಹೊರಗಡೆ ಇದ್ರೆ
ಖುಷಿಯಿಂದ ದೇವಸ್ಥಾನಕ್ಕೆ ಬಂದಂಗಾಯ್ತು. ಹೌದಲ್ವಾ? ನನಗಂತೂ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಗಾಡಿ ಕತೆ ಅಂದ್ಕೊಂಡಿದ್ದೆ. ದೇವಾಲಯ ಒಳ್ಳೆ ಸ್ಥಳದಲ್ಲಿ ತಣ್ಣಗಿರೋ ನೆರಳಲ್ಲೇ ದೇವಸ್ಥಾನ ಸಿಕ್ತಪ್ಪ. ನಂಗಂತೂ ಒಳ್ಳೆ ನೆರಳು ಸಿಕ್ತು ಇವ್ನು ಹೇಳ್ದಂಗೆ. ಬೇಡ್ಕೊಳ್ಳೋ ಕರೆಕ್ಟಾಗಿ. ಭಗವಂತ ನಮ್ ಗಾಡಿ ಬೇಗ ರೆಡಿ ಮಾಡ್ಕೊಡಪ್ಪ. ಶಿವ ದೇವ್ರೆ. ಓಂ ನಮಃ ಶಿವಾಯ. ಏ ಆ ಕಡೆ ಹೋಗಿ. ಇವಳು ನೋಡು ಇಲ್ಲೇ ಚಿಪ್ಸ್ ಪ್ಯಾಕೆಟ್ ಹುಡುಕ್ತಾ ಇದ್ದಾಳೆ. ತಿಂಡಿ ಅಂತ ಅವ್ಳಿಗೆ ಇಷ್ಟ ಕಣೆ. ಗೊತ್ತಿಲ್ವಾ ನಿನ್ಗೆ? ರುದ್ರಾಕ್ಷಿನ ನಿಮ್ಗೆ ಯಾರು ಕೊಟ್ಟಿದ್ದು? ನಮ್ಮ ಊರಿಗೊಬ್ರು ಸ್ವಾಮೀಜಿ ಬಂದಿದ್ರು. ಆ ಸ್ವಾಮೀಜಿ ಒಂದು ನದಿ ಪಕ್ಕದಲ್ಲಿ ಕೂತು ತಪಸ್ ಮಾಡ್ತಾ ಇದ್ರು. 1-2 ತಿಂಗಳ ಕಾಲ ಅಲ್ಲೇ ಇದ್ರು. ನಾನು ಒಂದಿನ ಅವ್ರಿಗೆ ಊಟ ತಗೊಂಡು ಹೋದೆ. ಅವ್ರು ಊಟ ಮಾಡಲಿಲ್ಲ. ಅವರು ಹಣ್ಣು ಹಂಪಲ ತಿಂತಾರಂತ ಗೊತ್ತಾಯಿತು. ನಾನು ಅವರಿಗೆ ದಿನ ಅದನ್ನೇ ಕೊಡ್ತಾ ಇದ್ದೆ. ನಾನು ಅವ್ರಿಗೆ ಮಾಡಿ ಸೇವೆಗೆ ಮತ್ತು ಭಕ್ತಿಗೆ ಅವರಿಗೆ ತುಂಬ ಇಷ್ಟ ಆದೆ. ಆಗ ಅವರು ಮೆಚ್ಚಿ ನನಗೆ ಆಶೀರ್ವಾದ ಮಾಡಿ ಈ ರುದ್ರಾಕ್ಷಿನ ನನಗೆ ಕೊಟ್ಟರು. ಅವ್ರು ಆಶೀರ್ವಾದ ಮಾಡಿಕೊಟ್ಟಿರೋ ರುದ್ರಾಕ್ಷಿನ ಇವತ್ತಿನವರೆಗೂ ಕುತ್ತಿಗೆಯಲ್ಲಿ ಕಟ್ಕೊಂಡೇ ಇದ್ದೀನಿ. ನಾನು ನಂಬಿಕೆಯಿಂದ ಇದನ್ನ ಸ್ವೀಕಾರ ಮಾಡಿದ್ದೀನಿ. ನಾನು ಈ ರುದ್ರಾಕ್ಷಿ ಮಹಿಮೆ ತುಂಬಾ ಅಪಾರ. ಇದನ್ನ ನಿಮ್ಗೆ ಯಾರೋ ಮಹಾತ್ಮರು ಕೊಟ್ಟಿದ್ದಾರೆ. ಪ್ರತಿನಿತ್ಯ ಇದನ್ನ ಪೂಜೆ ಮಾಡಿ ಆಮೇಲೆ ಎಲ್ಲ ಕೆಲಸಗಳನ್ನು ಮಾಡಿ ನಿಮ್ಮನ್ನ ಕಷ್ಟಗಳಿಂದ ಕಾಪಾಡುತ್ತೆ. ಬನ್ರೋ, ಗಾಡಿ ರೆಡಿ ಆಗೈತೆ. ಮಧು, ಬನ್ನಿ ಎಲ್ಲ ಗಾಡಿ ರೆಡಿ ಆಗಿದೆ. ಕರ್ಕೊಂಬರೋ. ಗಾಡಿ ರೆಡಿ ಅನ್ನೋದೇ ನಿಲ್ಲಿಸ್ಕೊಂಡು ಗಾಡಿ ಪ್ರಾಬ್ಲಮ್. ಎಲ್ಲೋದ್ನೋ ಮಗ ಇವನು? ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಗಾಡಿ ನಿಲ್ಸ್ಬಿಟ್ಟು ನೋಡಿ ಹೆಂಗ್ ಆಡ್ತಾನೆ. ಚಿಪ್ಸ್ ಕೂಲ್ ಡ್ರಿಂಕ್ಸ್ ಬೇಗ ಬರಬಾರ್ದು ಅವನು. ಇಷ್ಟೊತ್ತು ಮಾಡ್ತಾನೆ. ತಗೊಳ್ಬೋದಾಗಿತ್ತಲ್ವಾ? ಎಷ್ಟೊತ್ತಪ್ಪ ಇವನು ಕಾಯೋದು. ಹೋಗ್ ನೋಡ್ಕೊಂಬರ್ರೋ. ಎಲ್ಲೋಗೋನ ಮಧು ಅವನು? ಇನ್ನೂ ಬರಲ್ವೇನೋ ಅವನಲ್ಲಿ? ಅಲ್ಲಿ ಯಾವ್ದೋ ಅಂಗಡಿ ಹುಡಿಕೊಂಡು ಹೋಗೋಣ ಬಿಡ. ಯಾರಾದ್ರೂ ಇಳ್ದು ಹೋಗಿ ನೋಡ್ರ. ಕಾಯ್ದು ಸಾಕಾಗೋಯ್ತು. ಚಿಪ್ಸ್ ಕೂಲ್ ಡ್ರಿಂಕ್ಸ್ ತರಕ್ಕೆ ಅಷ್ಟು ಹೋಗ್ಬೇಕಾಗಿತ್ತ ಅವನು? ಇಲ್ಲೆಲ್ಲ ಮುಂದೆ ಸಿಗ್ತಿರ್ಲಿಲ್ವಾ? ಮುಂದೆ 300 ಅಂಗಡಿಗಳು ಸಿಗತ್ತೆ. ಏನೋ ಒಂದ್ ಮೂಟೆ ಪರ್ಚೇಸ್ ಮಾಡೋ ತರ ಇಲ್ಲೆಲ್ಲ ಹೋಗಿದ್ದಾನೆ. ಬರೀ ಚಿಪ್ಸ್ ತರಕ್ಕೆ ಇಷ್ಟೊತ್ತು, ಇನ್ ಮೂಟೆ ಪರ್ಚೇಸ್ ಮಾಡಿದ್ರೆ ಅಷ್ಟೇ. ಈ ಮನುಷ್ಯ ಎಲ್ಲಿಗೆ ಹೋದ್ನೋ, ಅದು ಯಾವ ಅಂಗಡಿಗೆ ಹೋದ್ನೋ ಒಂದು ಗೊತ್ತಾಗಿಲ್ಲಪ್ಪ. ಸುಮ್ಮನೆ ಹೋಗ್ತಾ ಇರ್ತಾನೆ. ನಾವು ಬೇರೆ ಇಲ್ಲಿ ಕಾಯ್ಕೊಂಡು ಕುತ್ಕೋಬೇಕು ಇವನಿಗೋಸ್ಕರ. ಅವ್ನ್ ಯಾಕೆ ಕಳ್ಸಿದ್ರು? ನೀವೇ ಯಾರಾದ್ರೂ ಹೋಗ್ಬಾರ್ದಿತ್ತಾ? ಹಾ ಮಧು, ಹೇಳು. ಎಲ್ಲಿದ್ಯೋ ಮಗ? ಹೌದಾ? ಯಾವಾಗಾಯ್ತು ಇದು? ಹೌದಾ ಮಗ? ನೀನೇನ್ ಭಯ ಪಡ್ಬೇಡ ಕಣೋ. ಸರಿ ಮಗ, ಸರಿ ನೀನು ಹೊರಡು. ನೀನೀಗ್ಲೇ ಹೊರಡು. ಬೇಗ ಹೋಗಿ ನೋಡು ಮಗ. ನಮ್ಮಿಂದ ಏನಾದರೂ ಹೆಲ್ಪ್ ಆಗ್ಬೇಕಿತ್ತ ಮಗ? ಆಯ್ತು ಮಗ, ಸರಿ ಸರಿ ಸರಿ, ಓಕೆ. ಹಾಂ
ಏನಂತ? ಅವ್ರ ತಂದೆಗೆ ತುಂಬಾ ಸೀರಿಯಸ್ ಆಗಿ ಅಡ್ಮಿಟ್ ಮಾಡಿದಾರಂತೆ ಕಣೋ. ಹೌದಾ? ಅದಕ್ಕೆ ನಿಮ್ಗೆಲ್ಲ ವಿಷಯ ತಿಳಿಸಕ್ ಹೇಳ್ದ. ಆದ್ರೆ ಅವನನ್ನ ಬಿಟ್ಟು ಅವ್ರ ತಂದೆಗೆ ಹಂಗೇನಾಗಲ್ಲ ಬಿಡ. ಅವ್ನು ಹೊರಡುವಾಗ್ಲೇ ಅನುಮಾನದಲ್ಲಿ ಇದ್ದ ಅವ್ರ ತಂದೆಗೆ ಹುಷಾರಿಲ್ಲ ಅಂತ. ಬಟ್ ನಾವೇ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು. ಸ್ವಲ್ಪ ಸೀರಿಯಸ್ ಆಗಿರುತ್ತೆ, ಹಾಸ್ಪಿಟ್ಲಿಗೆ ಸೇರಿಸಿದಾರಲ್ವಾ, ಸರಿ ಹೋಗುತ್ತೆ ಬಿಡ್ರೋ. ಹೊರಟಾಗ್ಲಿಂದ್ರೆ ಏನಾದ್ರೂ ಈ ತರ ಸಮಸ್ಯೆಗಳು ಆಗ್ತಾನೆ ಇದೆ ಕಣೋ. ನಮ್ ತಂದೆ ಹುಷಾರಾದ್ರೆ ನಾನೇ ಬಂದು ಜಾಯ್ನ್ ಆಗ್ತೀನಿ, ನೀ ಹೊರಡಿ ಅಂದ. ನಾವು ಹೊರಡೋಣ. ಸರಿ ಕಣ್ರೋ, ಟೈಮ್ ಆಯ್ತು, ಬರ್ರೋ ಹೋಗೋಣ. ಮಂಜಾ ಗಾಡಿ ಸ್ಟಾರ್ಟ್ ಮಾಡಪ್ಪ. ಆಯ್ತು ಬರ್ರೋ. ನಡಿ. ಅಟ್ಲೀಸ್ಟ್ ಚೂರು ಪಾರಿ ಉಳಿದಿದ್ರೆ ಎತ್ತಿಟ್ಟು ಬೇಗ. ನಾನೇ ಹೋಗ್ಲಿ ತಿಂದೆ. ನೀನ್ ತಿಂದೆ, ಯಾರು ತಿಂದ್ರು? ಏಯ್ ಬಿಡು ಮಗ, ತಂದಿರೋದೇ ತಿನ್ನಕ್ಕಂತೆ. ತಗೊಳಮ್ಮ. ನೋಡ್ರೋ, ಬದುಕೋಕೋಸ್ಕರ ತಿನ್ಬೇಕು, ತಿನ್ನಕ್ಕೋಸ್ಕರನೇ ಬದುಕಬಾರ್ದು. ಸಾಧ್ಯವಾದಷ್ಟು ಸಮಾಧಾನ ಮಾಡು. ಹೋಗ್ಲಿ ಬಿಡಪ್ಪ, ಯಾರು ಹೆಂಗಾರಿರ್ಲಿ, ನಿನ್ಗೆ ಯಾಕೆ, ಅವ್ರ ಇಷ್ಟ. ಊರ್ ಬಿದ್ರೆ ಶಾನ್ ಭೋಗ. ಬೇಲ್ ಎಳಿಬೇಡ ಕಣೆ, ಸುತ್ಕೊಳ್ಳುತ್ತೆ. ನಾನ್ ಎಳಿತಿಲ್ಲ ಕಣೆ, ಅದಾಗ ಅದೇ ಸುತ್ಕೊಂಡ್ರೆ ನಾನೇನ್ ಮಾಡ್ಲಿ? ಪ್ರೀತ ಶೆಕೆ. ಯಾಕೋ ಮಂಜ, ಗಾಡಿಗೆ ಯಾರಾದ್ರೂ ಹುಡುಗಿರ ಅಡ್ಡ ಬಂದ್ರ ಇಲ್ಲ ಮತ್ತೆ ಗಾಡಿ ಹುಷಾರ್ ತಪ್ಪ? ನಾನೇ ನಿಲ್ಲಿಸ್ತೆ. ಓ, ಈ ಡ್ರೈವರ್ಗಳು ಹುಡುಗಿರ್ ನೋಡಿದ್ರೆ ಸಾಕು ಗಾಡಿ ಅಲ್ಲೇ ನಿಲ್ಲಿಸ್ತಾರೆ ಹಂಗಂತ ನೆನ್ನೆ ಪೇಪರ್ ಓದಿದ್ದೆ. ಯಾವ ಪೇಪರು? ಮಧ್ಯಾಹ್ನದ ವಾಣಿ ಇರ್ಬೇಕು. ಒಳ್ಳೆ ಎಣ್ಲಿರ್ದೆ, ಬನ್ರಪ್ಪ, ಬಿಸಿಲಿಗೆ ತಂಪ ಕುಡಿಯೋದಾರೆ ಕುಡೀರಿ. ನಾನು ಬರ್ತೀನ. ಅಯ್ಯೋ ಶಿವನೇ, ಮಗ ಮಂಜನ್ ಗಾಡಿ ಹತ್ಬಿಟ್ಟು ಕನಿಷ್ಠ ಅಲ್ಲಿ ಹೋಗಿ ತಲುಪೋತಿಗೆ ಒಂದ್ ತಿಂಗಳಾದ್ರೂ ಆಗಿರುತ್ತೆ. ಯೋಚನೆ ಮಾಡಿ ಪಾರ್ಸಲ್ ತಗೊಂಡ್ಬಿಡೋಣ. ಯಾಕೋ ದಾರಿ ಮಧ್ಯದಲ್ಲಿ ಒಡೆದು ಉಪ್ಪು ಖಾರ ಹಾಕಿ ಕೊಟ್ಬಿಡು, ಕುಡ್ಕೋತೀವಿ. ಹಂಗಲ್ಲ ಅದು. ದರ್ಶಿನಿ, ಬಾರಿ ಎಳ್ನೀರ್ ಕುಡಿಯೋಣ. ಎಳ್ನೀರ್ ಕುಡಿಯಕ್ ಬರಲ್ವೇನೆ? ನಂಗೆ ಯಾಕೋ ನಿದ್ರೆ ಬರ್ತಿದೆ, ನೀನ್ ಹೋಗ್ಬಾರೆ. ಅಣ್ಣ ಎಳ್ನೀರ್ ಎಷ್ಟಣ್ಣ? 30 ರೂಪಾಯಿ ಅಣ್ಣ. ಎಲ್ಲ ಸೇರಿನಾ? ಹಾ, ತುಂಬ್ಕೊಂಡು ಹೋಗ್ಬಿಡು ಲಾರಿಗೆ. ಸುಮ್ನೆ ಇರಲಿ. ಅಣ್ಣ ಒಂದ್ ಗಂಜಿ ಹೊಡಿ ಅಣ್ಣ. ಆಯ್ತಣ್ಣ. ಗಂಜಿ ಕೊಡೋಣ. ನಂಗೊಂದ್ ಒಳ್ಳೆ ನೀರಿರೋದ್ ಕೊಡಿ. ಇದ್ರಲ್ಲೇ ಅವ್ನ್ ತಗೊಂಡಿದ್ದು, ಇದನ್ನೇ ತಗೋ. ಇಲ್ಲಿ ಕೊಡ್ರು. ಸಾಕ್ ಸಾಕ್ ಸಾಕ್, ಹಂಗೆ ಕೊಡಿ, ಹಂಗೆ ಕೊಡಿ. ನಮಗೂ ಒರ್ಸ್ಬಿಟ್ ಕೊಡ್ರು. ಸರಿ ಅಮ್ಮ, ನೀವು ಹೋಗಿ ತಗೊಂಡ್ ಕುಡೀರಿ, ಹೊಟ್ಟೆ ತುಂಬಾ ಕುಡೀರಿ. ಹಲೋ ಬಾಸ್. ಹಲೋ. ಎಲ್ರು ಟ್ರಿಪ್ ಹೊರಟಂಗಿದ್ರಿ? ಇದೇ ಊರವರ? ನಾವೆಲ್ಲ ಮಂಡ್ಯದಿಂದ ಬಂದಿರೋದು. ಇಲ್ಲೇ ಮಧುಗಿರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಾಮೀಜಿ ತಪಸ್ ಮಾಡ್ತಾ ಇದಾರಂತ. ನಾವೆಲ್ಲ ಫ್ರೆಂಡ್ಸ್ ಸೇರಿ ಅವ್ರನ್ನ ನೋಡ್ಬೇಕು ಅಂತ ಹೋಗ್ತಾ ಇದೀವಿ. ಇಲ್ಲೂ ಒಂದ್ ಪ್ಲೇಸ್ ಇದೆ, ನೋಡ್ತೀರಾ? ಇಲ್ಲೇ ಹತ್ರದಲ್ಲೇ ನಮ್ಮೂರು. ಅಲ್ಲೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ಅಲ್ಲಿಗೊಂದ್ಸರಿ ಬಂದ್ ನೋಡಿ. ಸೂಪರ್ ಪ್ಲೇಸ್, ಅಲ್ಲಿಗೆ ಯಾರು ಬಂದಿಲ್ಲ. ಇಲ್ಲ, ನಮ್ಗೆ ಈಗಾಗಲೇ ಲೇಟ್ ಆಗ್ತದೆ, ಇನ್ನೊಂದ್ಸರಿ ಬರ್ತೀವಿ. ಹೋಗೋ ದಾರಿನಲ್ಲೇ ಇದೆ, ದೂರ ಏನಿಲ್ಲ ಬಾಸ್. ಹೇಗಿದ್ರು ಟ್ರಿಪ್ಗೆ ಅಂತ ಬಂದಿದ್ದೀರಾ, ಬಂದ್ಮೇಲೆ ಹೋಗೋ ದಾರಿನಲ್ಲಿ ಇದನ್ನು ನೋಡ್ಬೋದಲ್ವಾ? ಬ್ಯೂಟಿಫುಲ್ ಪ್ಲೇಸ್ ನೀವು ನೋಡ್ದಂಗಾಗತ್ತೆ. ಯೋಚನೆ ಮಾಡಿ ಬಾಸ್. ಇರ್ಲಿ ಸರ್, ಇನ್ನೊಂದ್ಸರಿ ಬಂದಾಗ ಬರ್ತೀವಂತ. ಈಗ ಲೇಟ್ ಆಗ್ತಾ ಇದೆ. ಅಲ್ಲೇ ದೇವಸ್ಥಾನ ಐತೆ, ಹೋಗೋ ದಾರಿಲೇ ಇದೆಯಂತೆ. ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ ಅಲ್ವೇನೆ ಶಕ್ಕು? ಒಂದ್ಸರಿ ನೋಡ್ಕೊಂಡ್ ಬರೋಣ. ಬೇಡ ಕಣ್ರಮ್ಮ, ಲೇಟ್ ಆಗುತ್ತೆ. ಪ್ಲೇಸ್ ಸೂಪರ್ ಆಗಿದೆ. ಹೋಗೋಣ ಕಣ್ರೋ. ಹಾಗಿದ್ರು ಪ್ಲೇಸ್ ಚೆನ್ನಾಗಿದ್ಯಂತಲ್ಲ, ಪ್ಲೀಸ್ ಹೋಗ್ ಬರೋಣ ಕಣ್ರೋ. ಸರಿ, ಎಲ್ರು ಹೇಳ್ತಿದಾರೆ, ಹೋಗ್ ಬರೋಣ ಬಿಡಪ್ಪ. ನೀನ್ ಇವ್ರ ಜೊತೆ ಗಾಡಿ ಹತ್ಕೊಂಡು ದಾರಿ ತೋರಿಸ್ಬಿಡು.
ನಾವ್ ಹಂಗೆ ಫಾಲೋ ಮಾಡ್ತಾ ಇರ್ತೀವಿ. ಬರದಾ? ನೀವು ನಮ್ ಜೊತೆ ಬಂದ್ಬಿಡಿ. ನಡೀರಮ್ಮ ಬೇಗ. ಅಮೃತ ಎಷ್ಟು ಜನ ನಮ್ದು? 21 ಎಳ್ನೀರಾಯ್ತಣ್ಣ. 21 630. ಎಣಿಸ್ಕೊಳ್ಳಿ ಕರೆಕ್ಟ್ ಆಗಿದೆ ಅಲ್ವಾ ಅಂತ. ಆಯ್ತಣ್ಣ ಬರೋಣ. ಸರಿ ಸರಿ ಬಾಯ್. ಏ ಮಂಜ ಬಾರಲ್ಲಿ ಹತ್ರ ಗಾಡಿಗೆ ಬರ್ರಪ್ಪ, ಎಲ್ಲ ಬೇಗ ಹತ್ಕೊಳ್ರಪ್ಪ. ಬನ್ನಿ ಬೇಗ ಬನ್ನಿ. ಹತ್ರ ಎಲ್ಲ ಹತ್ರಮ್ಮ. ಮಂಜು ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ಕೊಳಪ್ಪ ನೀನು. ಮಾತ್ರ ಅಲಂಕರಿಸಿ. ನಿನ್ ಗಾಡಿ ಚಿಂತೆ ಯಾವಾಗಲೂ. ಬಾರಪ್ಪ, ನಮ್ ಗಾಡಿ ಎಲ್ಲ ಇಲ್ಲೇ ಕಣೋ, ಇಲ್ಲೇ ಸೌಂಡು. ಇಲ್ಲೇ ಬರ್ತಾ ಇರೋದು. ಇದೆ ಮನೆ ಕಣೋ. ಇವ್ರನ್ನೆಲ್ಲ ಪೊಲೀಸ್ ಕಿಟ್ ಕೊಡ್ಬೇಕ್ರೋ. ಇವ್ರ ಸವಸ ಬಾಡ ನಡೀರಪ್ಪ. ಅವ್ರೇನು ಹೇಳಿ ಕರ್ಕೊಂಡ್ ಬಂದಾಗಲೇ ಗೊತ್ತಾಗ್ಬೇಕಿತ್ತು ನಾವು.
ಎಲ್ಲ ಇವಳಿಂದಾನೇ ಆಗಿದ್ದು. ಏನಾಯ್ತು ಈಗ? ನಾನ್ ಹೇಳ್ದೆ ಇವ್ರ ಮಾತ್ ಕೇಳ್ಕೊಂಡು ಇಲ್ಲಿಗ್ ಬರೋದ್ ಬೇಡ ಅಂತ. ಹೌದಪ್ಪ, ಗ್ರಾಚಾರಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಎಲ್ಲದಕ್ಕೂ ನನ್ ಮೇಲೆ ಗೂಬೆ ಕುಡಿಸ್ತ್ಯಾ? ಏ ಸುಂದರ್, ಅವಳನ್ ಮಾತ್ರ ಯಾಕೋ ದೂರ್ತ್ಯಾ? ಅವಳು ಮಲ್ಗಿದ್ ಎದ್ ಬಂದ್ಲು ಅಷ್ಟೇ. ನಾವು ತಾನೇ ನಿನ್ನ ಫೋರ್ಸ್ ಮಾಡಿದ್ದು ಹೋಗೋಣ ಅಂತ. ಸುಮ್ನಿರಮ್ಮ, ಇಲ್ಲಿ ಬರಕ್ಕೆ ಫೋರ್ಸ್ ಮಾಡಿ ಒಪ್ಸಿದ್ದು ಇವಳೆ. ಇವಾಗ ಉಲ್ಟಾ ಹೊಡಿತಾವಳೆ. ಯಾಕೋ ಹೌದಪ್ಪ, ನಿಮ್ ಜೊತೆ ಬಂದ್ರೆ ಹಿಂಗೆ. ನನಗ್ ನಿಮ್ ಜೊತೆ ಬರಕ್ಕೆ ಇಷ್ಟ ಅಲ್ಲ. ನಾನ್ ನಿಮ್ ಜೊತೆ ಎಲ್ಲೂ ಬರಲ್ಲ, ಇಲ್ಲಿಂದಾನೆ ಹೋಗ್ತಾ ಇದೀನಿ ಅಷ್ಟೇ. ನೀನ್ ಯಾಕೆ ನನ್ ಮೇಲೆ ಗೂಬೆ ಕುಡಿಸ್ತಾ ಇದ್ಯಾ? ನಾನ್ ನಿಮ್ ಜೊತೆ ಬರಲ್ಲ. ಸುಂದರ್ ಹೋಗ್ಲಿ ಬಿಡೋ. ಆಯ್ತು ಬಿಡೋ, ಪರವಾಗಿಲ್ಲ. ನಡಿಯೋ ಮಗ, ನಡಿಯಮ್ಮ. ನಡಿ ಬಿಡೋ. ಬಾವ್ರ ಯಾಕೋ ಬೇಜಾರ್ ಮಾಡ್ಕೋತೀಯ? ಬೇಡಪ್ಪ, ಸವಾಸನೆ ನನಗ್ ಬೇಡ. ನಾನ್ ಮನೆಗ್ ಹೋಗ್ತೀನಿ ಅಷ್ಟೇ. ನಾನ್ ಮನೆಗ್ ಹೋಗ್ತೀನಿ. ನಾನ್ ಎಲ್ಲೂ ಬರಲ್ಲ. ನಾನ್ ನಿಮ್ ಜೊತೆ ಬರಲ್ಲ. ಕೈ ಬಿಡು. ತೊಂದರೆ ಆಗ್ತಾ ಇದೆ. ಇದು ಖಂಡಿತ ಆಗ್ಬಾರ್ದು. ಆಗೋ ಅನಾಹುತನ ತಡಿಬೇಕು, ರಕ್ಷಿಸಬೇಕು, ಕಾಪಾಡಬೇಕು. ಏನ್ ಗುರುಗಳೇ, ಏನಾಗ್ತಾ ಇದೆ? ನನ್ನ ಆಲೋಚನೆ ನಿನಗೆ ಅರ್ಥ ಆಗೋದಿಲ್ಲ. ಇದು ಅನುಭವದಿಂದ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ನಾವೀಗ್ಲೇ ಹೊರಡೋಣ. ಬೇಗ ಹೊರಡಬೇಕು. ಅಲ್ಲಿಗೆ ಹೋಗೋಷ್ಟರಲ್ಲಿ ತಡವಾಗಬಾರ್ದು. ಈ ಅಪಾಯನ ತಪ್ಪಿಸಲೇಬೇಕು. ಗುರುಗಳೇ, ಈ ಪೂಜೆನ ಅರ್ಧಕ್ಕೆ ನಿಲ್ಸೋದು ತಪ್ಪಾಗಲ್ವೇ? ಇದು ತಪ್ಪು ಒಪ್ಪುಗಳನ್ನ ನೋಡುವಂತ ಸಮಯ ಅಲ್ಲ, ಅಪಾಯನ ತಡೆಯುವಂತ ಸಮಯ. ಬೇಗ ಹೊರಡೋಣ, ನಡೆ. ಮುಂದೆ ಎಲ್ಲ ನಿನಗೆ ಅರ್ಥವಾಗುತ್ತೆ. ನಡಿ. ಬನ್ನಿ ಗುರುಗಳೇ. ದೇವರ ಮಹಿಮೆ ಅಪಾರವಾದದ್ದು. ಅದು ಈ ಪೂಜೆಯಲ್ಲಿರುತ್ತೆ, ಭಕ್ತಿಯಲ್ಲಿರುತ್ತೆ, ಶ್ರದ್ಧೆಯಲ್ಲಿರುತ್ತೆ. ಇದನ್ನೆಲ್ಲ ನಾವು ಹೇಗೆ ತಿಳ್ಕೊಳಕ್ ಸಾಧ್ಯ ಗುರುಗಳೇ? ಇದೆಲ್ಲ ಪ್ರಕೃತಿಯ ನಿಯಮ. ಅನುಭವದಿಂದ ಮಾತ್ರ ಈ ಎಲ್ಲ ಜ್ಞಾನಗಳು ಒಟ್ಟಾಗಿ ನಮ್ಮಲ್ಲಿ ಬಂದು ಸೇರಿಕೊಳ್ತವೆ. ಅದಕ್ಕೆ ಸಾಕ್ಷಿ ಎಂದರೆ ಸಾಕ್ಷಾತ್ ಆ ಭಗವಂತನೇ. ಅದಕ್ಕೋಸ್ಕರನೇ ನಾನು ಪೂಜೆ ಮಾಡ್ತಿರೋದು. ನೀವು ಮಾಡ್ತಿರೋ ಪೂಜೆಯಿಂದ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಬಹುದು ಅಲ್ವಾ ಗುರುಗಳೇ? ಹೌದು, ಆದರೆ ಪ್ರತಿಯೊಂದು ಕಷ್ಟನೂ ಇದರಿಂದನೇ ಪರಿಹಾರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಆ ಕಷ್ಟಗಳು ಈ ಪೂಜೆಯಿಂದ ಪರಿಹಾರ ಆಗೋದಂತೂ ಖಂಡಿತ ಸಾಧ್ಯ. ಗುರುಗಳೇ, ಪರಿಹಾರಕ್ಕೆ ನಮ್ಮ ಸಂಕಲ್ಪನೂ ಮುಖ್ಯ ಆಗುತ್ತಾ? ಹೌದು, ಖಂಡಿತವಾಗ್ಲು. ಈ ಗಾಡಿ ದಡ ಬಡ ಅನ್ನೋದು ನೋಡಿದ್ರೆ ಯಾವ್ದೋ ಕಾಡಲ್ಲಿ ಹೋಗ್ತಾ ಅನ್ಕೊಂಡ್ರು. ಮಜಾ ದಾರಿ ಸರಿಯಾಗಿ ಗೊತ್ತೇನೋ? ಆಮೇಲೆ ನಾವು ದಾರಿ ತಪ್ಪೋದ್ರೆ ಕಷ್ಟ. ಈಗ ತಾನೇ ಅಡ್ರೆಸ್ ಕೇಳಿದ್ದೀನಿ, ಅವ್ರ ಅಡ್ರೆಸ್ ಹೇಳಿದ್ದಾರೆ. ಬರ್ರಪ್ಪ, ಸೇಫಾಗಿ ಕರ್ಕೊಂಡಿದ್ದೀನಿ. ಯಾಕೆ ಟೆನ್ಷನ್ ತಗೊಂತೀರಾ? ತೂಕಿಸ್ಬೇಡ ಮಂಜ. 12 ಗಂಟೆ ಆಯ್ತು. ನಿದ್ರೆ ಬಂದ್ರೆ ನಾನು ಮಾತಾಡ್ ಬಾರಲ್ಲೇ. ಬ್ರೇಕ್ ಆಗ್ತೆ. ಏನಾಯ್ತು ನಿನ್ ಗಾಡಿ? ಮತ್ತೆ ಹೊತ್ತಲ್ಲಿ ಹೊತ್ತಲ್ಲಿ ಎಲ್ ತಂದು ನಿಲ್ಸಿದ್ಯೋ? ನೋಡ್ತೀನಿ. ಮತ್ತೇನಾಯ್ತು? ಸುಮ್ನೆ ಇಷ್ಟೊತ್ತಲ್ಲಿ ಗಾಡಿ ಏನ್ಗೋ ಇದೆಲ್ಲ. ಯಾಕೋ ಗಾಡಿ ನಿಲ್ಸಿದ್ರಿ? ಏನಾಗಿದೆಯಪ್ಪ ಮಗ? ಏರ್ ಕಮ್ಮಿ ಆಗಿದೆ ಕಣ, ಪಂಚರ್ ಆಗಿದೆ ಅನ್ಸುತ್ತೆ. ಮಂಜ ಏನಾದ್ರೂ ಮಾಡಲಿ, ಪಂಚರ್ ಆಗತ್ತೆ ಇಷ್ಟೊತ್ತಲ್ಲಿ. ಅಲ್ಲೇ ಹೇಳ್ದೆ 50 ಟೈರ್ ಸ್ಟಾಕ್ ಇಟ್ಕೋ ಅಂತ. ನಿಮ್ಗೇನಪ್ಪ ಮಾತಾಡ್ತೀರಿ? ನನ್ ಕಷ್ಟ ನನಗ್ ಗೊತ್ತು. ಅಯ್ಯೋ, ಇದ್ ಬೇರೆ ಅವಾಗ ಕೈ ಕೊಡುತ್ತೆ. ಸುಮ್ನೆ ಇವ್ರ ಮಾತು. ಸ್ಟೆಪ್ನಿನಾದ್ರೂ ಚೇಂಜ್ ಮಾಡೋ. ಏಯ್
ಈ ಮಧ್ಯರಾತ್ರಿ ಹೊತ್ತಲ್ಲಿ ಏನೋ ನಿನ್ ಸಾಂಗ್ ಅದಾಗ ಅದೇ ಬರ್ತದೆ. ಆ ಪೆಂಡ್ರೈವ್ ಕಿತ್ತು ನೀನ್ ಬಾಯ್ ಹಾಕೊಂಡು ಹಗ್ ತಿನ್ನೋ. ಅಯ್ಯೋ ನೀನು ನಾ ಫ್ರೆಂಡ್ ಅಂತ ಕರ್ಕೊಂಡ್ ಬಂದಿದ್ದಕ್ಕೆ ಬರ್ತಾ ಬರ್ತಾ ದಾರಿ ಉದ್ದಕ್ಕೂ ಇದೊಂದೇ ಸಾಂಗ್ ಕೇಳಿದಾಯ್ತಲ್ಲ ಲೇ. ಸರಿ, ನನ್ನಂತೂ ತುಂಬಾ ನಿದ್ದೆ ಬರ್ತಾ ಇದೆ, ನೀವ್ ಹೆಂಗಾದ್ರೂ ಮಲ್ಕೊಳ್ಳಿ. ನಿದ್ದೆ ಬರ್ಬೇಕು ಅಂದ್ರೆ ಲೈಟ್ ಆಫ್ ಆಯ್ತು ಬಿಡ. ಯಾರೇ ಇದು? ಯಾರಪ್ಪ? ಯಾರು ನೀವೆಲ್ಲ? ಅದು ನಾವು ಟ್ರಿಪ್ ಹೋಗ್ತಾ ಇದ್ವಿ. ಟ್ರಿಪ್ಪಿಗ? ಹಾ. ಟ್ರಿಪ್ಪಿಗೆ ಎಲ್ಲಿಗೆ ಹೋಗ್ತಿದ್ರಿ? ಸರ್, ಈ ಮಧುಗಿರಿ ಬೆಟ್ಟ ಅಂತ ಇದೆಯಲ್ಲ ಸರ್, ಅಲ್ಲಿ ಹೋಗ್ತಾ ಇದ್ವಿ. ಮಧುಗಿರಿ ಬೆಟ್ಟಕ್ಕ? ಮಧುಗಿರಿ ಬೆಟ್ಟಕ್ಕೆ ಹೋಗೋರು ಇಲ್ಲಿಗೆ ಯಾಕೆ ಬಂದ್ರಿ? ಯಾರೋ ಹತ್ರ ಆಗತ್ತೆ ಅಂತ ಈ ರೂಟ್ ತೋರಿಸಿದ್ರು, ಅದಕ್ಕೆ ಈ ರೂಟಲ್ಲಿ ಬಂದ್ಬಿಟ್ವಿ ಸರ್. ಯಾರೋ ರಾಂಗ್ ರೂಟ್ ಹೇಳಿದ್ದಾರೆ. ಯಾಕೆ ಹೇಗೆ ಮಾಡಿದ್ರು? ಮತ್ತೇನ್ ಮಾಡ್ತೀರಾ? ಗಾಡಿ ಬೇರೆ ಪಂಚರ್ ಆಗಿತ್ತು, ಅದಕ್ಕೆ ಇಲ್ಲೇ ಇದ್ದು ಬೆಳಿಗ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಮತ್ತೆ ಮಲ್ಗಕ್ಕೆ ಏನ್ ಮಾಡ್ತೀರಿ? ಗಾಡಿಲೇ ಮಲಗಿದ್ದು ಬೆಳಿಗ್ಗೆ ಹೋಗೋಣ ಅನ್ಕೊಂಡ್ವಿ ಸರ್. ಈ ಗಾಡಿಲೇನಾ ಇಷ್ಟು ರಾತ್ರಿಲಿ? ಇಲ್ಲಿ ಮಲ್ಗೋದು ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ನೀವೊಂದು ಕೆಲಸ ಮಾಡಿ. ಹಾ ಸರ್. ನಮ್ಮನೆ ಇಲ್ಲೇ ಹತ್ರದಲ್ಲಿದೆ, ನೀವು ನಮ್ಮನೆಗೆ ಬಂದ್ಬಿಡಿ. ನಿಮ್ಗೆ ಯಾಕೆ ತೊಂದ್ರೆ ಸರ್, ನಾವ್ ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಬೇಗ ಎದ್ದು ಹೊಡ್ತೀವಿ ಸರ್. ನಮ್ಮನೇಲಿ ಬಹಳ ಜನ ಇಲ್ಲ, ನಾವುಗಳ ಮಾತ್ರ ಇರೋದು. ಪರವಾಗಿಲ್ಲ, ಬನ್ನಿ. ಸರಿ ಸರ್. ಸರಿ ಆಯ್ತು ಸರ್, ಬರ್ತೀವಿ. ಸತೀಶ ಮೇಲೆ ಎಲ್ಲ ಎದಳು ಬೇಗ. ಎದಳ್ರ ಎಲ್ಲ. ಗಾಡಿನ ಒಳಗಡೆನೆ ತರಬಹುದಲ್ವಾ? ಹಾ ಸರ್, ತರ್ಬೋದು. ಹಾ, ತಗೊಂಡ್ ಬನ್ನಿ. ಹಾ, ಬನ್ರಪ್ಪ, ಬನ್ನಿ ಬನ್ನಿ. ನೀವೆಲ್ಲ ಹೊರಡ್ರಪ್ಪ, ನಾನು ಸತ್ಯ ಇಲ್ಲೇ ಇದ್ದು ಲಗೇಜ್ ಎಲ್ಲ ಸೇಫ್ ಮಾಡಿ ಗಾಡಿ ಲಾಕ್ ಮಾಡ್ಕೊ ಬರ್ತೀವಿ. ಇದೇ ನಮ್ಮನೆ, ಬನ್ನಿ. ಎಷ್ಟು ದೊಡ್ಡ ನಮ್ ತಾತವ್ರು ಕಟ್ಸಿರೋದು ಹಳೇ ಬಂಗ್ಲೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಆತರ ಏನಿಲ್ಲ ಸರ್. ಇರ್ಲಿ ಸರ್, ಪರವಾಗಿಲ್ಲ. ಬನ್ನಿ, ಕೂತ್ಕೊಳ್ಳಿ. ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ನಿಮ್ಗೆಲ್ರಿಗೂ ಊಟದ ವ್ಯವಸ್ಥೆ ಏನಾದ್ರು ಮಾಡ್ಬೇಕಾ? ಇಲ್ಲ ಇಲ್ಲ, ಏನು ಬೇಡ. ನಮ್ದೆಲ್ಲ ಊಟ ಆಗಿದೆ ಸರ್. ಬರುವಾಗ್ಲೇ ದಾರಿಲಿ ನಿಲ್ಸಿ ಊಟ ಮಾಡ್ಕೊಂಡ್ ಬಂದ್ವಿ ಸರ್. ಸರಿ, ಹಾಗಿದ್ರೆ ನಿಮ್ಗೆಲ್ಲ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀನಿ. ನೀವೆಲ್ಲ ಇಲ್ಲೇ ಕೂತಿರಿ, ನಾನು ಈಗ ಬರ್ತೀನಿ. ಹಾ. ಎಲ್ರೂ ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಎದ್ದು ಹೋಗೋಣ. ನೀವೆಲ್ಲ ಯಾರು? ನಾವು
ನಾವೆಲ್ಲ ಮಧುಗಿರಿ ಬೆಟ್ಟಕ್ಕೆ ಟ್ರಿಪ್ ಹೊರಟಿದೀವಿ ಮೇಡಮ್. ಗಾಡಿ ಇಲ್ಲೇ ಮುಂದೆ ಕೆಟ್ಟೋಯ್ತು. ಗಾಡಿಲೇ ಮಲ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಷ್ಟರಲ್ಲಿ ಯಾರೋ ಬಂದು ಇಲ್ಲಿ ಕರ್ಕೊಂಡ್ ಬಂದ್ರು. ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದವ್ರು ಯಾರು? ಅದು ಬಹುಶಃ ನಿಮ್ ಯಜಮಾನ್ ಅಂತ ಕಾಣುತ್ತೆ. ನಾವು ಗಾಡಿಲೇ ಮಲ್ಗಕ್ ರೆಡಿ ಆಗಿದ್ವಿ. ಅವರೇ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು ಮೇಡಮ್. ನಮ್ಮ ಯಜಮಾನ್ರ? ಹೌದು. ನಮ್ಮ ಯಜಮಾನ್ರು ಕರ್ಕೊಂಬರಕ್ಕೆ ಸಾಧ್ಯನೇ ಇಲ್ಲ. ಅವ್ರು ತೀರೋಗಿ ಬಹಳ ವರ್ಷ ಆಯ್ತು. ಹೌದಾ? ಫೋಟೋ ಇದೆ, ಅಲ್ಲಿ ನೋಡಿ. ಏನೋ ಇದು ಅವರೇ ಬರೋದು. ಇವ್ರು ಅಲ್ವೇನೋ ನಮ್ಗೆ ಕರ್ಕೊಂಡ್ ಬಂದಿದ್ರು. ಎಕ್ಸಾಕ್ಟ್ಲಿ ಅವರೇ ಕಣೋ. ಅವನು ಒಳಗೆ ಬರ್ಲಿಲ್ಲ. ಹೌದಲ್ವಾ? ಅಬ್ಸರ್ವೇ ಮಾಡಿಲ್ಲ ಅಲ್ಲ ಮೇಡಮ್ ಹೇಳಿದ್ದು. ನೀವೇನ್ ಭಯ ಪಡಬೇಡಿ, ಇದೆಲ್ಲ ಭ್ರಮೆ. ನಿಮ್ಗೆ ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ನಾನ್ ಮಾಡ್ತೀನಿ. ನೀವು ಕೂತ್ಕೊಳ್ಳಿ, ನಾನು ಈಗ ಬರ್ತೀನಿ. ಇಲ್ಲೆಲ್ಲ ಏನ್ ನಡೀತಿದ್ಯೋ ಏನ್ ನಡೀತೋ ಒಂದು ಗೊತ್ತಾಗ್ತಿಲ್ಲ. ಏನೋ ಸುಂದರ ಇದು, ನನಗಂತೂ ತುಂಬಾ ಭಯ ಆಗ್ತಾ ಇದೆಪ್ಪ. ಏನಾಗಲ್ಲ. ಅವರೇ ನಮ್ಮನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ರು. ಬರ್ತೀನಿ ಅಂತ ಒಳಗೋದ್ರು. ಮತ್ತಲ್ಲಿಂದ ಯಾರೋ ಮೇಡಮ್ ಒಳಗಡೆಯಿಂದ ಬಂದ್ರು. ಏನೋ ಇದು ಒಳಗಡೆ ಬಂದ್ಬಿಟ್ಟಿದೀವಿ, ಹೇಗೋ ಆಚೆ ಹೋಗೋದು? ಮಗ ಏನು ಮಗ ಅಲ್ಲಿ ನೋಡ್ರ ಮೇಡಮ್ ಫೋಟೋ. ಅವರೇ ಅಲ್ವಾ? ಇವ್ರೇ ಅಲ್ವನು? ಏನೋ ಇದು? ವಿನಯ್, ಕೂತಿದ್ ಸೋಫಾ ಎಲ್ಲೋ? ಸೋಫಾ ಏನಾಯ್ತು? ಏನೋ ಇದು? ಲೈಟ್ ಯಾರಲ್ಲಿ? ವಿನಯ್, ಭಯ ಆಗ್ತಾ ಇದೆಯೋ ವಿನಯ್? ಬರ್ರ ಹೋಗೋಣ, ಬಾಗಿಲು ಓಪನ್ ಆಗಿದೆ. ಸತ್ಯ, ಬಟ್ಟೆ ಬಾಗಿಲ ಎತ್ತಿಟ್ಟಾ? ಎಲ್ಲ ಆಯ್ತಲ್ವಾ? ಸರಿ ಸರಿ, ಬಾ ಹೋಗೋಣ. ಸರಿ ನಡಿ. ಅಯ್ಯೋ, ಏನಾಯ್ತು ನನಗೆ? ಯಾಕೆ ಹಿಂಗ ಆಡ್ತಿದ್ಯಾ? ಯಾರು ಹೊಡೆದ್ರ? ಯಾರೋ ಹೊಡೆದ್ರು ಕಣ ಎದೆಗೆ.
ಸತ್ಯ ಏನೇನೋ ಬೀಳ್ತಾ ಇದೆ. ಏನೇನೋ ಕಾಣ್ತಾ ಇದೆಯಲ್ಲ. ಮನೋಜ, ಅಲ್ಲಿ ಹೊರಗಡೆ ಅವರಿಬ್ರು ಏನಾದ್ರು ಅಂತ ಅವ್ರ ಬಗ್ಗೆ ಏನು ಗೊತ್ತಾಗ್ತಿಲ್ವಲ್ಲೋ. ಛೇ, ಹೌದು ಮಗ, ಮಂಜು ಸತ್ಯ ಅವರಿಬ್ರು ಬರ್ಲೇ ಇಲ್ವಲ್ಲೋ. ಇಲ್ಲಿ ನಮ್ಗಾಗಿರೋದೆ ಅಲ್ಲ ಅವ್ರಿಗೂ ಆಗಿರ್ಬೋದು ಅನ್ಸುತ್ತೆ. ಅಂದ್ರೆ ದೆವ್ವಗಳ ಕಾಟ ಅಲ್ಲೂ ಇದೆ ಅಂತ್ಯ. ಯಾಕೋ ರನ್ವಿತಾ ಹೇಳ್ದಂಗೆ ಮೊದ್ಲಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾರ್ ಸತ್ಯ ಅದು? ಮನೆ ಹತ್ರ ಹೋಗ್ತಾ ಇದ್ರಲ್ಲ ಅವರು. ಮನೆ ಹತ್ರ ಬಹುಶಃ ಮಧು ಮತ್ತು ದರ್ಶಿನಿ ಸೇಫ್ ಆದ್ರು ಅಂತ ಅನ್ಸುತ್ತೆ. ನಾವು ಬದುಕಲ್ಲ ಅಂತ ಅನಿಸ್ತಾ ಇದೆ. ಇದೇ ನಮ್ ಕೊನೆ ಅಂತ ಅನಿಸ್ತಾ ಇದೆ ಕಣೆ. ಏನು ಆಗಲ್ಲ, ಸುಮ್ನಿರಮ್ಮ. ಎಂತ ದೆವ್ವನೇ ಇರ್ಲಿ, ಎಂತ ಪಿಶಾಚಿಗಳ ಕಾಟನೇ ಇರ್ಲಿ, ನಮ್ಗೇನು ಆಗಲ್ಲ. ನಾವಿಲ್ಲಿ ಏನೋ ಕಾರಣಕ್ಕೆ ಬಂದು ಸಿಗಾಕೊಂಡಿದೀವಿ. ಅಳ್ಬೇಡ, ಸುಮ್ನಿರು ಪ್ಲೀಸ್, ಅಳ್ಬೇಡ, ಸುಮ್ನಿರು. ನಾವು ಹೊರಗಡೆ ಹೋಗೇ ಹೋಗ್ತೀವಿ. ಅಲ್ಲಿ ಕೇಳಿಸ್ತಾ ಇದೆಯಾ? ಅದ ಸೌಂಡು ಏನೋ ಅದು? ಸದ್ ಮಾಡ್ಬೇಡ್ರು, ಬಂದ್ರು. ಫೋನ್ ಹಿಂಗಾಗ್ತಾ ಇದೆಯೋ? ರಂಜು, ಫೋನ್ ಎತ್ಕೊಳ್ಳೆ. ಫೋನ್ ಎತ್ಕೊಳ್ಳೋದೇನ್ರ? ಫೋನ್ ಎತ್ಕೊಳ್ಳೆ. ತಗೊಳ್ಳೆ, ಮಾತಾಡು. ಹಲೋ, ಯಾರು ಯಾರು ಯಾರು? ರಂಜು, ಯಾರು? ಯಾರೇ ಅದು? ಯಾರೇ ಮಾತಾಡ್ತಿರೋದು? ಏನಾದ್ರು ಹೇಳಿದ್ರ? ಯಾರನ್ನೋ ಕರೀರಿ ಅಂತ ಹೇಳ್ತಿದ್ದಾರೆ. ಯಾರಂತ ಗೊತ್ತಿಲ್ಲ. ಯಾರು ಮಾತಾಡಿದ್ರು? ವಿನಯ್, ಫೋನ್ ಬಂದಿದೆ. ಹೆಂಗ್ ಹೋಯ್ತು? ಅದು ಹೆಂಗ್ ರಿಂಗ್ ಆಯ್ತು? ಯಾರೋ ಮಾತಾಡ್ದು ತಾನೆ? ವಿನಯ್, ನಿಧಾನ. ಸೈಡ್ ಬನ್ನಿ.
ಎಲ್ಲಿದ್ಯಾ ರಂಜು? ರಂಜು ಏನಾಗ್ತಾ ಇದೆ? ಏನಾಗ್ತಾ ಇದೆ ಇಲ್ಲಿ? ಸುಂದರ್ ಏನು ಕಾಣಿಸ್ತಾ ಇಲ್ಲ. ಸುಂದರ್ ರಂಜು, ವಿನಯ್ ವಿನಯ್ ಇದೆಯಾ ಅಲ್ಲಿ? ಸುಂದರ್, ಏ ಸುಂದರ್. ರಂಜು ರಂಜು ಸುಂದರ್ ವಿನಯ್, ವಿನಯ್ ಎಲ್ಲಿದ್ದೀರಾ? ಸುಂದರ್ ಏ ಸುಮ್ನಿರು, ಏನಾದ್ರೂ ದಾರಿ ಇದ್ದೇ ಇರುತ್ತೆ, ಸುಮ್ನಿರು, ಸಮಾಧಾನ ಮಾಡ್ಕೊ. ಇಟ್ಕೊಂಡ್ ಬನ್ರಿ. ವಿನಯ್, ವಿನಯ್, ರಂಜು ಸುಂದರ್ ವಿನಯ್, ರಂಜು ರಂಜು ವಿನಯ್ ಗೆಜ್ಜೆ. ಏ ಈ ಗೆಜ್ಜೆ ನೋಡು, ಇದ್ ನನ್ ಗೆಜ್ಜೆ. ಅಲ್ಲೆಲ್ಲೋ ಕಳ್ದೋಗಿರೋ ಗೆಜ್ಜೆ ಇಲ್ಲಿ ಹೇಗ್ ಬಂತು? ಏ ಇದು ಬೇರೆದಿರ್ಬೇಕು. ನಿಂದೆಲ್ಲ ಸರಿಯಾಗಿ ನೋಡು. ಅಲ್ಲಿ ಕಳ್ದೋಗಿರೋ ಗೆಜ್ಜೆ ಇಲ್ಲಿ ಹೇಗ್ ಬರುತ್ತೆ? ಅಮೃತ್ ಜೋಪಾನವಾಗಿ ಎತ್ತಿಟ್ಕೋ. ಫಸ್ಟು ವಿನಯ್ ಅವ್ರನ್ನ ಹುಡ್ಕೋಣ. ವಿನಯ್, ಎತ್ತಿಟ್ಕೋ. ವಿನಯ್, ಸುಂದರ್, ರಂಜು, ಯಾರಾದ್ರೂ ಇದೀರಾ? ಇಲ್ಲ ಇದೀನಿ, ಯಾರಾದ್ರೂ ಹೆಲ್ಪ್ ಮಾಡ್ರೋ. ವಿನಯ್, ರಂಜು, ವಿನಯ್, ರಂಜು, ಸುಂದರ್, ಎಲ್ಲಿದ್ದೀರಾ? ರಂಜು, ರಂಜು, ಸುಂದರ್, ಮಾತಾಡ್ರೋ. ನನಗ್ ಗೊತ್ತಿತ್ತು ಹಿಂಗಾಗತ್ತೆ ಅಂತ, ನನಗ್ ಗೊತ್ತಿತ್ತು. ನಾನು ಅವತ್ತೇ ಹೇಳ್ದೆ, ದರ್ಶಿನಿ ಜಗಳ ಆಡ್ಕೊಂಡು ಹೋದ್ಲು. ಮಧು ಅವ್ರಪ್ಪಂಗೆ ಹುಷಾರಿಲ್ದೆ ರಂಗಾಯ್ತು. ಅವತ್ತು ಸೈಕಲ್ ಅಡ್ಡ ಬಂದು ಜಗಳ ಆಯ್ತು. ಇದೆಲ್ಲ ನೋಡಿದ್ರೆ ಅಪ್ಶಕುನ ನನ್ ಫ್ರೆಂಡ್ಸ್ ಎಲ್ಲ ಹೋದ್ರು, ರಂಜು ಹೋದ್ಲು, ವಿನಯ್ ಹೋದ, ಎಲ್ಲೋದ್ರು ಅಂತ ಆಯ್ತು, ಸುಮ್ನಿರು, ಸುಮ್ನಿರೀಗ. ಜಾಸ್ತಿ ಭಯ ಪಡ್ಬೇಡ, ಏನಾಗಲ್ಲ, ಜಾಸ್ತಿ ಭಯ ಪಡ್ಬೇಡ, ಸಮಾಧಾನ ಮಾಡ್ಕೋ. ಒಂದ್ ನಿಮಿಷ ಹೋಗ್ಬೇಕು, ಏನಾದ್ರೂ ಮಾಡು. ಯಾರಾದ್ರೂ ಇದೀರಾ? ನನ್ವಿತಾ, ನಾನಿದ್ದೀನಲ್ವಾ, ಏನಾದ್ರು ಮಾಡ್ತೀನಿ. ಸುಮ್ನಿರೀಗ, ಸುಮ್ನಿರು, ನನ್ನಿಂತಾನೆ. ನನ್ ಕಾಲ್ ಸಿಕ್ಕಾಕೊಂಡಿದೆ, ಯಾರಾದ್ರೂ ಬಿಡಿಸ್ರೋ. ನನ್ವಿತಾ, ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣ, ಸುಮ್ನೆ ಇರು. ಅಮೃತ್, ಅಲ್ಲಿ ಯಾರು ಕೂಗ್ತಾ ಇದಾರೆ. ಯಾರಾದ್ರೂ ಇದೀರಾ? ಸುಂದರ್, ಎಲ್ಲಿ ಮಾತಾಡ್ತಾ ಇದ್ಯೋ? ಯಾರು ಮಾತಾಡ್ತಿದ್ದಾರೆ. ಯಾರು ಅಂತ ಕಾಣಿಸ್ತಿಲ್ವಲ್ಲೇ? ಮಾತಾಡ್ರೋ, ಯಾರು ಕಾಣಿಸ್ತಿಲ್ಲ, ಮಾತಾಡ್ರೋ. ಸುಂದರ್, 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 ಎಲ್ಲಿದೆಯಾ? ಸುಂದರ್, ಇಲ್ಲೇ ಇದೆಯಾ? ಎಲ್ಲಿಂದ ಮಾತಾಡ್ತಿದ್ಯಾ? ಸುಂದರ್, ಎಲ್ಲಿದ್ಯೋ? ಎಲ್ಲಿದೆಯೋ? ಎಲ್ಲೂ ನೀನ್ ಕಾಣಿಸ್ತಿಲ್ಲ, ಎಲ್ಲಿಂದ ಮಾತಾಡ್ತಿದ್ಯಾ? ಯಾವ ಕಡೆ ಇದ್ಯಾ ಸುಂದರ್? ಎಲ್ಲಿದೆಯೋ? ಸುಂದರ್, 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 ಏನಾಗಲ್ಲ. ಸುಂದರ್, ಇಲ್ಲಿ ಬಂದು ಹಾಕೊಂಡಿದ್ಯಾ? ಏನಾಯ್ತು ನಿನ್ಗೆ? ಹೆಂಗಾಯ್ತು ಇದೆಲ್ಲ? ಸುಂದರ್, ಟ್ರೈ ಮಾಡು. ಕಲ್ತಿಗೆ ಹೇಗೋ ಬಂದೆ ನೀನು ಇಲ್ಲಿಗೆ? ನಿಧಾನಕ್ಕೆ ಎದ್ದಳು, ನಿಧಾನಕ್ಕೆ ಎದ್ದಳು. ಏ, ಹುಷಾರು, ಹುಷಾರು, ಕತ್ತಿಗೆ. ತೆಗ್ಯೋ ಕಲ್ಲ. ಏನಾಯ್ತು ಸುಂದರ್? ನಿಧಾನ ಸುಂದರ್. ಏನಾಯ್ತು ಕಾಲ್ಗೆ? ಹುಷಾರು, ಮೆತ್ತಗೆ ಎತ್ತಿ ನೋಡೋಣ.
ಮೆತ್ತಿಗೆ. ಕಾಲು ಆಗ್ತಿಲ್ಲ. ಹುಷಾರು. ಏನಾಯ್ತು ಸುಂದರ್? ನಾವೇನ್ ಪಾಪ ಮಾಡಿದ್ದು ಅಂತ ಇದೆಲ್ಲ ಸಮಾಧಾನ ಮಾಡ್ಕೊಳ್ಳೋ. ಆಗ್ತಾ ಇಲ್ಲ. ನಾವೆಲ್ಲ ಸಿಕ್ಕಿದೀವಿ ಈಗ. ಆಗ್ತಾ ಇಲ್ಲ ನೋವು. ಆಗ್ತಾ ಇಲ್ಲ. ಇವ್ನ್ ಕಥೆ ಏನೋ ಹೀಗಾಗಿದೆ. ಸುಂದರ್ ನೋಡು ನನ್ನ ನೋಡು. ಕಥೆ ಏನಾಗಿದೆ? ಏನಾಗಿಲ್ಲ ಕಣೋ, ಏನಾಗಿಲ್ಲ. ಯಾರೋ ಹೊಡಿತಾ ಇರೋದು ಮೈಗೆಲ್ಲ ಹೊಡ್ಬಿಟ್ರು ಕಣ ಮಜ. ಏನಾದ್ರೂ ಮಾಡ್ರೋ, ನಾವ್ ಇಲ್ಲಿಂದ ಹೊರಗಡೆ ಹೋಗೋಣ ಪ್ಲೀಸ್. ಏನಾದ್ರೂ ಮಾಡ್ರೋ. ಏನಾದ್ರೂ ಮಾಡೋಣ. ಚಿನ್ನೋ ಎಲ್ಲಿ ಹೋದ್ನಿಗಳು? ಚಿನ್ನೋ ಏನಮ್ಮ? ಹೌದು, ಏನೋ ಸೌಂಡ್ ಕೇಳಿಸ್ತಾ ಇದೆ. ಹೌದು ಕೇಳಿಸ್ಕೊ. ಚಿನ್ನೋ ಚಿನ್ನೋ ಊಟ ಮಾಡು ಬಾ. ನಂಗೆ ಊಟ ಬೇಡಮ್ಮ. ಯಾಕಮ್ಮ ಹಠ ಮಾಡ್ತೀಯಾ? ನಾನು ಆಟ ಆಡ್ಕೋತಾ ಇದ್ದೀನಿ ಬಿಡಮ್ಮ. ಯಾವಾಗ್ಲೂ ಹಿಂಗೆ ನೀನು. ಬಾ ಅಮ್ಮ ಊಟ ಮಾಡು. ನಾನ್ ಬೇಡ ಅಂತ ಹೇಳಿಲ್ವಾ? ಹಿಂಸೆ ಮಾಡ್ಬೇಡಮ್ಮ. ಚಿನ್ನೋ ಎಲ್ಲಿದೀಯಾ? ನಾನೊಬ್ಳೆ ಆಟ ಆಡ್ಕೋತಾ ಇದ್ದೀನಿ ಬಿಡಮ್ಮ. ನಿಮ್ಗೆ ಇಷ್ಟವಾಗಿರೋ ಅಡ್ಗೆನೆ ಮಾಡಿದೀನಿ, ಬಾರಮ್ಮ. ನನಗ್ ಬೇಡ ಅಂತ ಹೇಳಿಲ್ವಾ? ಹಠ ಮಾಡ್ಬೇಡ, ಬಾರೆ ಚಿನ್ನೋ. ಸುಮ್ನಿರಮ್ಮ, ನಾನ್ ಬರಲ್ಲ ಈಗ. ನಾವಿಲ್ಲಿಂದ ಹೋಗೋ ಡೌಟೇ ಕಣೋ. ಖಂಡಿತ ನಾವಿಲ್ಲಿಂದ ಹೋಗಲ್ಲ ಅನ್ನಿಸ್ತಾ ಇದೆ ನನಗೆ. ನಾವಿಲ್ಲಿ ಸಿಕ್ಕಾಕೊಂಡು ಎಷ್ಟೊತ್ತಾಯ್ತು, ಹೋಗಕ್ಕೆ ಆಗ್ತಿಲ್ಲ ಕಣೋ. ಎಲ್ಲ ಕಡೆ ಡೋರ್ ಕ್ಲೋಸ್ ಆಗೋಗಿದೆ. ನಾವು ಹೋಗೋ ಡೌಟೇ ಕಣೋ. ಕೇಳಿಸ್ಕೊ. जीना यहाँ मरना यहाँ, इसके सिवा जाना कहाँ। जीना यहाँ मरना यहाँ, इसके सिवा जाना कहाँ। जी चाहे जब हमको आवाज दो, हम हैं वहीं, हम हैं यहाँ, अपने यहीं दोनों जहाँ। यहाँ मरना यहाँ, इसके मरना यहाँ, इसके ಏನೋ ಆಯ್ತು ನಮ್ಗೆ ಇಲ್ಲಿ. ನಮ್ಗೇನೋ ಆಗುತ್ತೆ. ನಂಗೆ ಭಯ ಆಗ್ತಿದೆ ಕಣ. ನನ್ಗೆ ಸುಮ್ಮನೆ ಅಂಜು, ಏನಾಗಲ್ಲ. ಸುಮ್ಮನೆ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಏನಾದ್ರೂ ಮಾಡು. ಇಲ್ಲಿಂದ ಆಚೆ ಹೋಗು.
ನಾವು ಹೊರಗೆ ಹೋಗಿ ಹೋಗ್ತೀವಿ. स्वर्ग यही नरक यहाँ इसके सिवा जाना कहाँ जी चाहे जब हमको आवाज दो हम वही अपनी जगह अपनी यही जहाँ इसके सिवा जाना ಸತ್ಯ ಸತ್ಯ ಯಾರೋ ಯಾರೋ ಬರ್ತಾ ಇದ್ದಾರೆ ಸತ್ಯ ಈ ಕಡೆ ಬರ್ತಾ ಇದ್ದಾರೆ ಸತ್ಯ ಸತ್ಯ ಅಲ್ಲಿ ಸುಂದರ್ ನಿಧಾನ ಬನ್ನಿ ನಿಧಾನ ಅವರಿಬ್ಬರು ಹುಡುಕ್ಬೇಕು ಎಲ್ಲಿದೆ ನೋಡ್ಬೇಕು ಹಿಂಗಾಗಿ ಮಾಡಿ ಹುಡುಕ್ಲೇಬೇಕು ಅವ್ರನ್ನ ಹುಡುಕ್ಬೇಕು ಬಿಡೋದು ಬಿಡೋದು ಬಿಡ ನಿಧಾನ ಇಲ್ಲೋಡ್ರು ವಿನಯ್ ರಂಜು ಇಲ್ಲೇ ಇದ್ದಾರೆ. ವಿನಯ್ ವಿನಯ್ ರಂಜಿತಾ ವಿನಯ್ ರಂಜಿತಾ ವಿನಯ್ ರಂಜಿತಾ ರಂಜು ವಿನಯ್ ರಂಜು ಬಂದ್ರಿ ಏನಾಯ್ತು? ಇಲ್ಲಿಗೆ ಹೇಗ್ ಬಂದ್ರಿ? ಇಲ್ಲಿಗೆ ಹೇಗಾಯ್ತು? ರಂಜು ಎಚ್ಚರ ಮಾಡ್ಕೊ. ಇಲ್ಲಿಗೆ ಹೇಗ್ ಬಂದೆ? ಬನ್ನಿ ಬನ್ನಿ
ಇಲ್ಲಿಗೆ ಹೇಗ್ ಬಂದ್ರಿ ನೀವು? ಇಲ್ಲಿಗೆ ಹೇಗ್ ಬಂದ್ರಿ ರಂಜು? ಹೇಳು, ಏನಾಯ್ತು? ಇಲ್ಲಿಗೆ ಹೇಗ್ ಬಂದೆ? ಹೆಂಗ್ ಬಂದ್ರಿ ಇಲ್ಲಿಗೆ? ಏನೇ ಇದೆಲ್ಲ? ಏನೇನೋ ಆಗ್ತಾ ಇದೆ ಇಲ್ಲಿ. ಹುಷಾರಾಗಿದ್ಯಾ ತಾನೆ? ಏನಾಗಿಲ್ಲ ಅಲ್ವಾ? ಬನ್ರಿ. ಅಯ್ಯೋ, ಏ ವಿನಯ್, ಏನು ಹೆದರ್ಕೋಬೇಡ, ಏನೂ ಆಗಲ್ಲ. ಏನಾಗಿದೆಯೋ? ನಿಧಾನಕ್ಕೆ ವಿನಯ್, ಉಸಿರಾಡು. ಇದೇನೇ ರಕ್ತ? ಯಾಕೋ ನನಗೆ ತುಂಬಾ ಭಯ ಆಗಿದೆ. ಹೇಗಾದ್ರೂ ಮಾಡಿ ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು ಕಣ. ಆದ್ರೆ ಆ ಮನೆ ಒಳಗಡೆ ಹೋದ್ರಲ್ಲ, ಅವ್ರ ಕತೆ ಏನಾಗಿರ್ಬೋದು ಸತ್ಯ? ರವಿದಾ, ವಿನಯ್, ಹೇಗಾದ್ರೂ ಮಾಡಿ ಆ ಡೋರ್ ಹೊಡೆದಾದ್ರೂ ಸರಿ ನಾವೀಚೆ ಹೋಗ್ತೀವಿ. ಸುಂದರ್, ಯಾರು ಗಾಬರಿ ಆಗ್ಬೇಡಿ. ಇದು ಪ್ರೀತಿಯ ಪಲ್ಲವಿ ಗೆಳೆಯ, ಇದ ಮರೆಯದು ನನ್ನಯ ಹೃದಯ. ಇದು ಪ್ರೀತಿಯ ಪಲ್ಲವಿ ಗೆಳೆಯ, ಇದ ಮರೆಯದು ನನ್ನ
ದೂರದ ತೀರದೆ ನಾನಿರುವೆ, ಕಾಣದೆ ಮರೆಯಲಿ ನೀನಿರುವೆ. ಪ್ರತಿ ಕ್ಷಣ ಪ್ರೇಮದ ಈ ಸೆಳೆತ, ನನಗಿದು ಏತಕ್ಕೆ ಏಕಾಂತ. ಹಾಡಿಸುತ್ತಿರುವೆ, ಕಾಡಿಸುತ್ತಿರುವೆ, ನೀ ನನ್ನ ಶಾಶ್ವತ. ನೋಯುತ್ತಲಿರುವೆ, ನರಳುತ್ತಲಿರುವೆ, ನಾನಿನ್ನ ಕಾಯುತ್ತ. ಹೃದಯವ ಕಲಕುತ ತೆರಳದಿರು, ಒಲವಿನ ಸವಿಯನು ಮರೆಯದಿರು, ಮರೆಯದಿರು, ಮರೆಯದಿರು. ಇದು ಪ್ರೀತಿಯ ಪಲ್ಲವಿ ಗೆಳೆಯ, ಇದ ಮರೆಯದು ನನ್ನಯ ಹೃದಯ. ಇದು ಪ್ರೀತಿಯ ಪಲ್ಲವಿ ಗೆಳೆಯ, ಇದ ಮರೆಯದು ನನ್ನಯ ಹೃದಯ. ಪ್ರೇಮದ ಮಾತನು ಸ್ವೀಕರಿಸು, ಮೌನದ ಮುಸುಕಿನ ತೆರೆ ಸರಿಸು. ದೇಹದ ಕಡಲಲ್ಲಿ ಬಿರುಗಾಳಿ, ಮೋಹದ ಮನಸ್ಸಲ್ಲಿ ಸುಳಿಗಾಳಿ. ಉಸಿರುಸಿರೊಳಗೂ ನೀನೇ ಇರುವೆ, ಎಲ್ಲಿರುವೆ ಓ ಸಂಗಾತಿ. ತವಕಿಸುತ್ತಿರುವೆ, ಬಳಲುತ್ತಲಿರುವೆ, ನಿನಗಾಗಿಯೇ ನನ್ನೀ ಪ್ರೀತಿ. ಸುಮ್ಮನೆ ಕೆಣಕುತ್ತ ಕಾಡದಿರು, ವಿರಹದ ವೇದನೆ ನೀಡದಿರು, ನೀಡದಿರು, ನೀಡದಿರು. ಇದು ಪ್ರೀತಿಯ ಪಲ್ಲವಿ ಗೆಳೆಯ, ಇದ ಮರೆಯದು ನನ್ನಯ ಹೃದಯ. ಚಂದದ ಮನಸ್ಸು, ಅಂದದ ವಯಸ್ಸು, ಅದೇತಕ್ಕೆ ಕರಗಿತು ಏನು. ಬಣ್ಣದ ಕನಸು ಇನ್ನೊಮ್ಮೆ ಸ್ಮರಿಸು, ಹೇಗಾದರೂ ಕಾಣಿಸು ನೀನು, ನೀನು, ನೀನು. ಇದು ಪ್ರೀತಿಯ ಪಲ್ಲವಿ ಗೆಳೆಯ, ಇದ ಮರೆಯದು ನನ್ನಯ ಹೃದಯ. ಅಲ್ಲೋಡ್ ಸತ್ಯ. ಇಲ್ಲಿಂದ ನಾವು ಕಾಪಾಡೋಕೆ ಯಾರು ಇಲ್ವಾ? ನೋಡಯ್ಯ, ನನ್ನ ಹತ್ರ ರುದ್ರಾಕ್ಷಿ ಮಣಿ ಇತ್ತಲ್ಲೋ, ಸನ್ಯಾಸಿಗಳು ಮಂತ್ರಿಸ್ಕೊಟ್ಟಿದ್ದು. ತುಂಬಾ ಮಹಿಮೆ ಇದೆ ಅಂತ ಹೇಳಿದ್ರಲ್ಲೋ, ನಿನಗೆ ಹೇಳಿದ್ನಲ್ಲೋ ರಾತ್ರಿ ನಿನ್ ಗಾಡಿ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತ. ತಗೋಬೇಕು ತಡಿಯೋ ಗಾಡಿಗೆ. ಈ ಬಾಗಿಲು
ಓ ನೀವಿನ್ನೂ ಇಲ್ಲೇ ಇದ್ದೀರಾ? ಯಾಕೆ? ಬನ್ನಿ ಬನ್ನಿ ಬನ್ನಿ. ಸುಂದರ್ ಹೆದರ್ಕೋತಾ ಇದ್ದೀರಾ? ಯಾಕೆ? ಬನ್ನಿ 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 ಬನ್ನಿ. ಏನ್ರು ಇದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಏನೆಲ್ಲ ನಡೀತಾ ಇದೆ ಇಲ್ಲಿ? ನನ್ ಕೈಲಿ ಆಯ್ತಿಲ್ಲ, ಬಿಡ್ರು, ನಾ ಏನಾದ್ರು ಮಾಡ್ತೀನಿ. ಬರ್ರೋ, ಯಾರಿದು? ಬರ್ರಿ, ಯಾರಿದ್ದೀರಾ? ಬನ್ನಿ, ಸಾಯ್ತೀರಾ? ಸಾಯ್ತಿ ಬನ್ನಿ. ಏನ್ರು ಏನ್ ಮಾಡ್ತೀರಾ? ಬಿಡ್ರೋ ನೀವು ನನ್ನ. ಬನ್ನಿ, ಯಾರದು? ಯಾರಿಲ್ಲಿ? ಬರ್ರೋ ಬರ್ರೋ, ಅದೇನ್ ಮಾಡ್ತೀರಾ ಮಾಡ್ರಿ. ಏನ್ ಮಾಡ್ತೀರಾ ನಮ್ಗೆ? ಬಿಡ್ರೋ ಬಿಡ್ರೋ, ಬನ್ನಿ. ನಾವಿದು ಏನ್ ಮಾಡ್ತೀರಾ ಮಾಡಿ ಬನ್ರಿ. ಎದ್ರಕೊಂಡ್ಬಿಡ್ತೀವ. ಬನ್ನಿ ಬನ್ನಿ, ಅದೇನ್ ಮಾಡ್ತೀರಾ ನೋಡ್ತೀನಿ. ಪ್ರಾಣ ತಗೊಂಡ್ಬಿಡ್ತೀರಾ? ತಗೊಳ್ಳಿ. ಬಿಡ್ರೋ. ಏನ್ ಮಾಡ್ಕೊಂಡ ಬೇಡ ಸುಂದರ ಸುಂದರ್ ವಿನಯ್ ಯಾಕೋ ಸುಂದರ ಏನಾಯ್ತು? ಸುಮ್ನಿರೋ ಸುಂದ್ರ, ಯಾಕಿಂಗ್ ಆಡ್ತಿದ್ದೆ ನೀನು? ಯಾಕಿಂಗ್ ಆಡ್ತಿದ್ಯಾ ಸುಂದರ್ ನೀನು? ಸುಂದರ್ ನೋಡು, ಯಾಕಿಂಗ್ ಮಾಡ್ಕೋತಾ ಇದ್ಯಾ? ಯಾಕೆ ಹುಚ್ಚಿನ ಆಡ್ತಾ ಇದ್ಯಾ? ಅರ್ಥ ಮಾಡ್ಕೋ ಫಸ್ಟು. ಏಯ್ ನಾವಿಲ್ವೇನು? ಏಯ್ ಸುಂದರ್, ಯಾಕೆ ಅಪ್ಸೆಟ್ ಆಗ್ತಾ ಇದೀಯೋ? ಹೋಗ್ಲಿ ಬಿಡು. ಡೋರ್ ಹೊಡೆದಾರು ಸರಿ ಕಣ, ಆಚೆ ಹೋಗೋಣ. ಸುಮ್ನಿರೋ ಸುಂದರ್, ಸಮಾಧಾನ ಮಾಡ್ಕೊಳ್ಳೋ. ಸುಂದರ್ ಹೆದರ್ಬೇಡುವ, ಇಲ್ಲಿಂದ ಆಚೆ ಹೋಗ್ತೀವಿ. ಸುಂದ್ರ ಸುಮ್ನಿರೋ ಸುಂದ್ರ, ಏನು ಸುಂದರ ಆಗಲ್ಲ. ಅಳ್ಬೇಡುವ ಸುಂದರ್, ಸುಮ್ನಿರೋ ಸುಂದ್ರ, ಹೋಗೋಣ ನಡಿಯೋ. ಯಾಕೋ ಸುಮ್ನಿರೋ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಸುಂದ್ರ ಎದ್ದಳು, ಆ ಬಾಗ್ಲು ಮುರ್ದಾದ್ರೂ ಸರಿ, ಹೋಗೋಣ. ಎದ್ದಳು ಎದ್ದಳು ಮೇಲೆ. ಶಕು ಕಾಣ್ತಾ ಇಲ್ಲ ಕಣೋ. ಶಕು ಕಾಣ್ತಾ ಇಲ್ಲ. ನೋಡಿದ್ರಾ? ನಾನ್ ಹೇಳ್ದೆ ನಾವೆಲ್ಲ ಸಾಯೋದ್ ಗ್ಯಾರಂಟಿ. ನೋಡ್ತೀರಿ, ಒಬ್ಬೊಬ್ರೆ ಸಾಯ್ತೀವಿ. ಸುಂದರ್ ಹಿಂಗೆಲ್ಲ ಮಾತಾಡ್ಬೇಡ. ಸುಮ್ನಿರೋ, ಬರೀ ಸಾಯುತ್ತಾ ಮಾತಾಡ್ತೀಯಲ್ಲ ನೀನು. ನನ್ ಕೈಯಲ್ಲ, ಪ್ಲೀಸ್ ಇಲ್ಲಿಂದ ಹೋಗೋಣ ಪ್ಲೀಸ್. ಎದ್ದೇಳ್ರು. ಬೇಗ ಬಾರು. ಶಕು 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 ಎಲ್ಲಿದ್ಯಾ? ಶಕು 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 ಎಲ್ಲಿದೆ? ಶಕು ಶಕು ಸುಂದರ್, ಶಕು 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 ಎದ್ದೇಳ್ರು. ಶಕು ಎಲ್ಲಿದ್ಯಾ? ಎಲ್ಲಿದ್ಯಾ? ಮಾತಾಡಮ್ಮ. ಎಲ್ಲಿದ್ಯಾ? ಎಲ್ಲಿದ್ಯಾ ಶಕು? ಶಕು 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 ಎಲ್ಲಿದ್ಯಾ? ಶಕು 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 ಎಲ್ಲಮ್ಮ ಸೌಂಡ್ ಕೇಳಿಸ್ತೊಂದಲ್ಲ? ಯಾರು ಕೆಮ್ತಾ ಇದ್ದಾರೆ? ಹೌದು, ಯಾರೋ ಕೆಮ್ತಿದ್ದಾರೆ. ಶಕು ಶಕು ನೀನಾ? ಶಕು ಎಲ್ಲಿದ್ಯಾ? ಶಕು 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 ಸುಂದರ್, ಏಯ್ ಶಕು, ನಿಧಾನ ಬಿಡ್ಸರು. ಬಿಡಿಸು ಬೇಗ. ನಿಧಾನವಾಗಿ ಇದ್ದಂಗೆ ಬನ್ಸಿ ಹಾಕೊಂಡೆ ನೀನು. ಏನೋ ಇದೆಲ್ಲ. ಆಯ್ತು, ಸಮಾಧಾನ, ಏನು ಗಾಬರಿ ಆಗ್ಬೇಡ. ನಿಧಾನವಾಗಿ ನಿಧಾನವಾಗಿ ಕರ್ಕೊಳ್ಳಿ. ನಿಧಾನ ರಂಜು.
ಏನು ಮಂಜ ಅಂತೂ ಈ ರುದ್ರಾಕ್ಷಿ ಮಣಿ ಹೆಂಗೋ ನಮ್ಮ ಕೈಗೆ ಸಿಕ್ತು ಕಣ. ಎದುರು ಕಣ, ಇದು ಇರೋವರೆಗೂ ನಮ್ಮ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಆ ಸನ್ಯಾಸಿ ಹೇಳಿದ್ರು ಕಣೋ, ಇದು ನಿನ್ ಕಷ್ಟ ಕಾಲದಲ್ಲಿ ನಿನಗೆ ಕಾಪಾಡುತ್ತೆ, ರಕ್ಷಣೆ ಕೊಡುತ್ತೆ ಅಂತ ಹೇಳಿದ್ರು ಕಣೋ. ಅಮೃತ್ ವಿನಯ್ ಅಮೃತ್ ರನ್ವಿತಾ ವಿನಯ್ ಅಮೃತ್ ವಿನಯ್, ನಾವ್ ಬರ್ತಾ ಇದೀವಿ ಕಣೋ. ಸುಂದರ್ ವಿನಯ್ ಎದುರುಬೇಡಿ, ನಾವಿದೀವಿ. ಎಲ್ಲಿದ್ದೀರಾ? ವಿನಯ್ ವಿನಯ್ ರಂಜಿತಾ ವಿನಯ್ ವಿನಯ್ ಅಮೃತ್ ಅಮೃತ್ ಆಯ್ತಾ? ವಿನಯ್ ಯಾರಾದ್ರೂ ಇದ್ದೀರಾ? ನಾನು ಮಂಜ ಬರ್ತಾ ಇದ್ದೀವಿ. ಎಲ್ಲಿದ್ದೀರಾ? ಕೇಳಿಸ್ತಾ ಆಯ್ತಾ? ರಂಜಿತಾ, ಅಮೃತ್ ನೋಡಿ ಇಲ್ಲಿ, ನಾನು ಮಂಜು ಬರ್ತಾ ಇದ್ದೀವಿ. ಅಮೃತ್ ಹೆದರ್ಬೇಡಿ, ನಿಮ್ಗೇನು ಆಗಲ್ಲ, ನಾವಿದ್ದೀವಿ. ವಿನಯ್ ವಿನಯ್ ಏನು ಆಗಲ್ಲ, ಬೇಡ ಕಣ ಮಂಜು, ಏನಾಗಲ್ಲ. ಸುಂದರ್, ಅಮೃತ್ ಕೇಳಿಸ್ತಾ ಇದ್ದೇನೋ? ವಿನಯ್ ಸತ್ತು ರಂಜಿತಾ ರಂಜಿತಾ ರಂಜು ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಮಾತಾಡ್ರು. ಮನೆಯಲ್ಲೇ ಇದ್ದೀನಿ. ಅಮೃತ್ ಪಾಪ ಎಲ್ಲಿದ್ದಾರೋ ಏನೋ, ಕಾಣಿಸ್ತಾ ಇಲ್ವಲ್ಲ ಕಣೋ. ವಿನಯ್ ಅಮೃತ್ ಸತ್ತು ಮಂಜು ಸುಧಾರ್
ಏನಾಗಿಲ್ಲ ತಾನೇ ನಿಮ್ಗೆ? ಎಲ್ರು ಹೋಗಿದ್ರಿ? ಲವ್, ಏನ್ರೋ ಆಯ್ತು? ನಿಮ್ಗೆ ಏನ್ರ ಆಯ್ತು? ಏನಾಯ್ತು ಸುಂದರ್ ನಿನ್ ನಡೆಗೆ? ಸತ್ಯ, ಈ ಮನೆಯಲ್ಲಿ ನಡಿಬಾರದೆಲ್ಲ ನಡೀತು ಕಣ ಸತ್ಯ. ಹೌದು ಹೌದು. ಮಾತಾಡ್ಬಿಡಿ ಕಣ್ರೋ. ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾತಾಡೋದಕ್ಕೆ ಟೈಮ್ ಇಲ್ಲ ನಮ್ಮ ಹತ್ರ. ಯಾರಿಗೇನು ಆಗಲ್ಲ, ಏನು ಯೋಚನೆ ಮಾಡಬೇಡಿ. ನಾವೆಲ್ಲರೂ ಹೊರಗೆ ಹೋಗ್ತೀವಿ. ಈ ರುದ್ರಾಕ್ಷಿ ಮಣಿ ಇದೆಯಲ್ಲ, ಇದರಲ್ಲಿ ತುಂಬ ಮಹಿಮೆ ಇದೆ ಕಣೋ. ಇದರಲ್ಲಿ ತುಂಬ ಶಕ್ತಿ ಇದೆ. ಈ ರುದ್ರಾಕ್ಷಿ ಮಣಿ ನನ್ನ ಕೈಲಿ ಇರೋವರೆಗೂ ಯಾವ ದುಷ್ಟಶಕ್ತಿನೂ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಕಣ್ರೋ. ಎಲ್ಲರೂ ಧೈರ್ಯವಾಗಿರಿ, ಯಾರು ಭಯ ಪಡಬೇಡಿ. ಬನ್ರೋ ನನ್ನ ಜೊತೆ, ಎಲ್ಲ ಬನ್ನಿ. ವಿನಯ್, ಒಬ್ಬೊಬ್ಬರಾಗೆ ಹೊರಗಡೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಹೋಗ್ರಿ, ಎಲ್ಲ ನಿಂತ್ಕೋಬೇಡಿ, ಮೊದಲು ಹೋಗ್ರಿ. ಮಂಜು, ಎಲ್ಲರನ್ನು ಕರ್ಕೊಂಡು ಹೋಗೋ. ಹೋಗಿ ಹೋಗಿ, ನಿಂತ್ಕೋಬೇಡಿ. ಮಂಜು, ಕರ್ಕೊಂಡು ಹೋಗೋ. ಹೋಗಿ ಎಲ್ಲ ಹೊರಗಡೆ ಹೋಗ್ತಾ ಇರಿ, ನಾನು ಬರ್ತಾ ಇದ್ದೀನಿ. ಮೊದ್ಲಿನಿಂದ ಆಚೆ ಹೋಗೋಣ. ಯಾರು ನೀವು? ಇಲ್ಲಿ ನೋಡಪ್ಪ, ಎದಳು ನೀರು ಕೊಡಪ್ಪ ಇಲ್ಲಿ. ಹಾಂ, ಅವ್ನು ಹೇಳ್ಸಿ. ಹೇಳಿ ಹೇಳಿ ಹೇಳಿ, ನಿಧಾನ ನಿಧಾನ. ಹಾಂ, ಇದು ಹಾಂ, ಹಾಗೆ ಇದು. ಯಾರಪ್ಪ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ಸರ್, ನಾವಿಲ್ಲೇ ಮಂಡ್ಯ ಪಕ್ಕ ಹಳ್ಳಿಯವರು. ಎಲ್ಲಿಂದ ಬಂದ್ರಿ? ಇಲ್ಲಿಗೆ ಹೇಗೆ ಬಂದ್ರಿ? ನಾವೆಲ್ಲರೂ ಟ್ರಿಪ್ ಹೊರಟಿದ್ವಿ. ಎಲ್ಲಿ ಟ್ರಿಪ್ ಹೊರಟಿದ್ರಿ? ಮಧುಗಿರಿ ಬೆಟ್ಟದಲ್ಲಿ ಕಲ್ಲಿನ ಗುಹೆ ಒಳಗಡೆ ಋಷಿಮುನಿಗಳು ತಪಸ್ ಮಾಡ್ತಾ ಇದ್ರಂತೆ. ಅವ್ರು ನೋಡ್ಕೊಂಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೊರಟಿದ್ವಿ. ಆದ್ರೆ ಕತ್ಲಾಗಿ ದಾರಿ ಗೊತ್ತಾಗ್ಲಿಲ್ಲ. ಅದೇ ಟೈಮ್ ಗಾಡಿ ಪಂಚರ್ ಆಯ್ತು. ಯಾರೋ ಬಂದು ಆ ಮನೆ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದ್ಮೇಲೆ ನೋಡ್ತೀವಿ, ಬಟ್ ಕೂರ್ಸಿದ್ರು. ಅದೇ ಟೈಮ್ಗೆ ಯಾರೋ ಲೇಡಿ ಬಂದ್ರು. ತಿರ್ಗಾ ಬಂದವ್ರು ಮತ್ತೆ ಸಿಗ್ಲಿಲ್ಲ ಸರ್. ಎಲ್ಲರಿಗೂ ಒಂಥರ ಭಯ ಆಗ್ತಾ ಇತ್ತು ಸರ್. ಇಷ್ಟೆಲ್ಲ ನಡೀತು ಸರ್. ನಾವೆಲ್ಲ ಈಗ ಬದುಕಿರೋದೇ ಹೆಚ್ಚು ಸರ್. ಈಗಲೂ ತುಂಬಾ ಭಯ ಆಗ್ತಾ ಇದೆ ಸರ್. ನೀವು ಹೊರಟಿರೋ ಜಾಗ ತುಂಬಾ ದೂರ ಇದೆಯಪ್ಪ. ಎಲ್ಲೋ ದಾರಿ ತಪ್ಪಿ ಇಲ್ಲಿ ಬಂದ್ಬಿಟ್ಟಿದ್ರಿ. ಇಲ್ಲೇನ್ ನಡೀತಿದೆ, ಯಾಕೆ ಹಿಂಗ್ ಆಗ್ತಿದೆ ಒಂದು ಗೊತ್ತಾಗ್ತಲ್ಲ ಸರ್. ನೀವೆಲ್ಲ ಯಾರು ಸರ್? ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಹಾ ಸರ್. ಇದೆಲ್ಲ ಫಾರೆಸ್ಟ್ಗೆ ಸಂಬಂಧಪಟ್ಟಿರುವಂತ ಏರಿಯಾ. ಈ ಬಂಗ್ಲೆ ಮಾತ್ರ ಫಾರೆಸ್ಟ್ ಸೇರಿಲ್ಲಪ್ಪ. ಹೌದಾ? ಈ ಬಂಗ್ಲೆಗೆ ಭಯಂಕರ ಇತಿಹಾಸ ಇದೆ. ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ಹೇಳ್ತಿರ್ಲಿಲ್ವಾ ನಿನ್ಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ? ಅದನ್ನ ನೀನು ನಿನ್ನ ಕಣ್ಣಾರೆ ನೋಡ್ತಾ ಇದೀಯ. ನೋಡು ಇವ್ರನ್ನೆಲ್ಲ.
ಸ್ವಾಮೀಜಿ, ಇವರು ಎಲ್ಲಿಂದನೋ ಇಲ್ಲಿಗೆ ಬಂದು ಈ ಬಂಗ್ಲೆ ಒಳಗಡೆ ಸೇರ್ಕೊಂಡು ಕಷ್ಟ ಅನುಭವಿಸಿ ದೇವ್ರ ಕೃಪೆಯಿಂದ ಪಾರಾಗಿ ಇಲ್ಲಿಗೆ ಬಂದಿದ್ದಾರೆ. ಶಿವ ಶಿವ ಭಗವಂತ. ಓಂ ನಮೋ ನಮಃ. ರುದ್ರಾಕ್ಷಿ. ನೀವೆಲ್ಲ ಪವಾಡ ಸದೃಶ್ಯರಾಗಿ ಪಾರಾಗಿ ಬಂದಿದ್ದೀರಿ. ಇದು ತುಂಬಾ ಮಹತ್ವವುಳ್ಳಂತ ರುದ್ರಾಕ್ಷಿ. ಇದನ್ನ ಯಾರೋ ಮಹಾ ತಪಸ್ಸಾಧಕರು ಕೊಟ್ಟಿದ್ದಾರೆ. ಇದರ ಮಹಿಮೆಯಿಂದ ಇವತ್ತು ನೀವೆಲ್ಲರೂ ಬದುಕು ಬಂದಿದ್ದೀರಿ. ನೀವೆಲ್ಲ ಯಾವುದೋ ಅದೃಷ್ಟದ ವಶದಿಂದ ಈ ರುದ್ರಾಕ್ಷಿಯ ಮಹಿಮೆಯನ್ನು ಪಡ್ಕೊಂಡ್ ಬಂದಿದ್ದೀರಿ. ಏನೇ ಆಗ್ಲಿ, ನೀವು ಬದುಕಿ ಬಂದಿರೋದಕ್ಕೆ ಈ ಮಹಾರುದ್ರಾಕ್ಷಿಯೇ ಕಾರಣ. ಸರಿ ಸುಮಾರು 70-80 ವರ್ಷಗಳ ಹಿಂದೆ ಈ ಬಂಗ್ಲೆಯಲ್ಲಿ ಸುಮಾರು 30ರಿಂದ 40 ಜನ ಒಟ್ಟಾಗಿ ವಾಸವಾಗಿದ್ರು. ಈ ಮಹಾಮನೆಗೆ ದೊಡ್ಡ ಇತಿಹಾಸನೇ ಇದೆ. ಇದು ರಾಜದುರ್ಗ. ಈ ಚಿತ್ರವು ಅವರ ಬದುಕಿನ ಪರಂಪರೆ. ಆ ಇತಿಹಾಸ ಇದರಲ್ಲಿದೆ. ರಾಜರ ಕಾಲದಲ್ಲಿ ದಿವಾನ್ರುಗಳು ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸವಾಗಿದ್ದಂತ ಕಾಲ. ಅದು ಅವಿಭಕ್ತ ಕುಟುಂಬ. ಈ ಮಹಲಿನಲ್ಲಿ ಇಬ್ಬರು ಶೂರರಾದಂತ ದಾಯಾದಿಗಳು ಇದ್ರು. ಒಬ್ಬ ಮಹಾ ಚೆಲುವೆಯನ್ನ ಮದುವೆಯಾಗುವುದಕ್ಕೆ ಅವರಿಬ್ಬರು ಕಾತುರರಾಗಿದ್ರು. ಆ ಮಹಾ ಚೆಲುವೆಯನ್ನ ಮದುವೆಯಾಗುವ ವಿಷಯದಲ್ಲಿ ಈ ಇಬ್ಬರು ಶೂರರಲ್ಲಿ ಕಲಹ ಪ್ರಾರಂಭವಾಯಿತು. ಆ ಕಲಹ ವಿಕೋಪಕ್ಕೆ ಹೋಗಿ ದೊಡ್ಡ ಮಟ್ಟದ ಅನಾಹುತವಾಯಿತು. ಇದರಿಂದಾಗಿ ಆ ಕುಟುಂಬದಲ್ಲಿ ಅವರವರಲ್ಲೇ ವೈಷಮ್ಯ ಬೆಳೀತು. ಅದು 10 ವಿಷಯಗಳಿಗೆ ತಿರುಗಿ ಮಹಾಮನೆ ದ್ವೇಷದ ಜ್ವಾಲೆಯಾಯಿತು. ಆ ದ್ವೇಷದಿಂದಾಗಿ ಅವರವರೇ ಜಗಳ ಆಡ್ಕೊಂಡ್ರು, ಹೊಡೆದಾಡ್ಕೊಂಡ್ರು, ಬಡದಾಡ್ಕೊಂಡ್ರು, ಅಂತ್ಯ ತಂದ್ಕೊಂಡ್ರು. ಹೀಗಾಗಿ ಅವರೆಲ್ಲ ಸತ್ತು ಹೋಗಿ ಸರ್ವನಾಶ ಆಗೋದ್ರು. ಈ ಮನೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಬೇಕಾದಷ್ಟಿತ್ತು ಅಂತ ಸಾಕ್ಷಿಗಳಿವೆ. ಇದನ್ನೆಲ್ಲ ಪಡೆಯೋದಕ್ಕೆ ಈ ಮಹಾಮನೆಗೆ ಬೇಕಾದಷ್ಟು ಜನರು ಯಾವ್ಯಾವುದೋ ರೂಪದಲ್ಲಿ ಬಂದು ಸೇರ್ಕೊಂಡ್ರು. ಅವರೆಲ್ಲ ಸೇರಿ ತಂದಾಕ್ದಂತಹ ಜಗಳ ಮತ್ತು ದ್ವೇಷದಿಂದ ಈ ಮಹಾಮನೆ ಸರ್ವನಾಶ ಆಗೋಯ್ತು. ಬಹಳಷ್ಟು ಜನ ಇಲ್ಲಿಗೆ ಕ್ಷುದ್ರ ಪೂಜೆ ಮಾಡೋದಕ್ಕೆ, ನಿಧಿ ತೆಗೆಯೋದಕ್ಕೆ ಬಂದಿದ್ದಾರೆ. ಬಂದವರು ಯಾರು ಹಿಂದಿರುಗಿ ಹೋಗ್ಲಿಲ್ಲ. ಇವರುಗಳೆಲ್ಲ ಸತ್ತು ಹೋದ ನಂತರ ಈ ಮಹಾಮನೆ ಹಾಳು ಬಿದ್ದು ಹೋಯಿತು. ಆದರೆ ಆ ಕುಟುಂಬದ ಆತ್ಮಗಳು ಈ ಮಹಾಮನೆಯನ್ನು ಬಿಟ್ಟು ಹೋಗ್ಲಿಲ್ಲ. ಅವುಗಳು ಬಂಧಮುಕ್ತ ಆಗ್ಲಿಲ್ಲ. ಆ ಆತ್ಮಗಳು ಶಾಶ್ವತವಾಗಿ ಇಲ್ಲೇ ಇರೋದನ್ನ ನಾನು ಕಂಡುಕೊಂಡೆ. ನಾನು ಈ ಮನೆಗೆ ಬಹಳಷ್ಟು ಸಾರಿ ಬಂದು ಹೋದೆ. ಈ ಮನೆಯಲ್ಲಿ ತೊಂದರೆ ಇರೋದನ್ನ ಕಂಡುಕೊಂಡ ನಾನು ಅದಕ್ಕೆ ಸಂಬಂಧಪಟ್ಟಿದ್ದನ್ನ ಹುಡುಕ್ತಾ ಹೋದೆ. ಆಗ ನನಗೆ ಈ ಹಳೆ ಪುಸ್ತಕ ಸಿಕ್ತು. ಈ ಪುಸ್ತಕದಿಂದ ಸಿಕ್ಕಂತ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದೆ. ಈ ಮಹಾಮನೆಗೆ ಸಂಬಂಧಪಟ್ಟಂತ ಒಬ್ಬರೇ ಒಬ್ರು ವಾರಸ್ದಾರನ ಭೇಟಿ ಮಾಡಿ ನಾನು ವಿಷಯಗಳನ್ನ ತಿಳ್ಕೊಂಡೆ. ನಾನು ಒಂದು ಮಹಾ ಪೂಜೆಯನ್ನ ಮಾಡಿ ಈ ಮನೆಯಲ್ಲಿ ಇರ್ತಕ್ಕಂಥ ಆತ್ಮಗಳನ್ನ ಬಂಧಮುಕ್ತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ನನ್ನ ಪೂಜೆ ಮಧ್ಯದಲ್ಲಿ ಈ ಮನೆಯಲ್ಲಿ ತೊಂದರೆ ಆಗ್ತಾ ಇದ್ದದ್ದು ನನಗೆ ಅನುಭವಕ್ಕೆ ಬಂತು. ನನಗಾದ ಅನುಭವದಿಂದ ಯಾರೋ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಈ ಮನೆಯಲ್ಲಿ ಅನ್ನೋದು ನನಗೆ ಗೊತ್ತಾಯ್ತು. ನಾನು ಅಲ್ಲಿಂದ ಹೊರಟು ರಾತ್ರಿಯೆಲ್ಲ ನಡೆದು ಇಲ್ಲಿಗೆ ಬರೋ ಅಷ್ಟರಲ್ಲಿ ನನಗೆ ನೀವೆಲ್ಲ ಕಾಣಿಸಿದ್ರಿ. ಅದೃಷ್ಟವಶಾತ್ ರುದ್ರಾಕ್ಷಿ ಮಹಿಮೆಯಿಂದ ನೀವೆಲ್ಲ ಬದುಕುಳಿದಿದ್ರಿ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ನೀವ್ಯಾರೂ ಉಳಿತಾ ಇರ್ಲಿಲ್ಲ. ಆದರೆ ಭಗವಂತನ ದಯೆ, ಆ ರುದ್ರಾಕ್ಷಿ ಮಹಿಮೆ ನಿಮ್ಮನ್ನೆಲ್ಲ ಉಳಿಸಿ
ಇಲ್ಲಿಗೆ ಕರ್ಕೊಂಡು ಬಂದಿದೆ. ಈ ಮನೆಯಲ್ಲಿ ಲಕ್ಷ್ಮೀದೇವಿ ಅನ್ನೋ ಒಬ್ಬ ಹುಡುಗಿ ಕೆಲಸ ಮಾಡ್ತಾ ಇದ್ಲು. ಆ ಹುಡುಗಿ ಮಂಡ್ಯದ ಹತ್ರ ಇರೋ ಯಾವುದೋ ಹಳ್ಳಿಯವಳಾಗಿದ್ಲು. ಅವಳು ಇಲ್ಲಿಯ ಮುತ್ತು ರತ್ನಗಳನ್ನ ಕಳ್ಳತನ ಮಾಡೋದಕ್ಕೋಸ್ಕರ ಇಲ್ಲಿರೋರೆಲ್ಲರಲ್ಲಿ ದ್ವೇಷ ಭಾವನೆಯನ್ನ ಬಿತ್ತಿದ್ಲು. ಅವಳಿಂದಾಗೆ ಎಲ್ಲರೂ ಸರ್ವನಾಶ ಆಗ್ಬೋದ್ರು. ಸ್ವಾಮಿಗಳೇ, ನೀವ್ ಹೇಳಿದ ಲಕ್ಷ್ಮೀ ದೇವಿ ನಮ್ಮ ಅಜ್ಜಿ. ಕೆಲವು ದಿನಗಳ ಹಿಂದೆನೆ ನಮ್ಮ ಅಜ್ಜಿ ಆ ಘಟನೆಯಲ್ಲಿ ನಮ್ಮ ಅಜ್ಜಿ ಸತ್ತೋದ್ಲು ಸ್ವಾಮಿಗಳೇ. ಓಹೋ, ಹಾಗಾದ್ರೆ ನೀವೆಲ್ಲ ಇಲ್ಲಿಗೆ ಬರೋದಕ್ಕೆ ಕಾರಣ ನಿಮ್ಮ ಅಜ್ಜಿ ಲಕ್ಷ್ಮೀದೇವಿ. ಹೌದಾ? ಹೌದು. ಹಾಗಾದ್ರೆ ನಾವೆಲ್ಲ ಯಾಕೆ ಇಲ್ಲಿ ಬಂದಿದ್ದೀವಿ? ಯಾಕೆ ಅಂದ್ರೆ ನೀವೆಲ್ಲ ಒಟ್ಟಾಗಿ ಬಂದಿದ್ದೀರಿ. ಇದು ಮಹಾಶಾಪದ ಅವಸ್ಥೆ. ಸ್ವಾಮೀಜಿ, ಅಲ್ಲೆಲ್ಲೋ ಕಳ್ದೋಗಿರೋ ನನ್ ಗೆಜ್ಜೆ ಈ ಮನೆ ಒಳಗ್ ಸಿಕ್ತು. ಅದು ನನಗೆ ಸಿಕ್ಕಿತ್ತು. ನಾನೇ ಆಟ ಆಡ್ಸ್ಬೇಕು ಅಂತ ಇಟ್ಕೊಂಡಿದ್ದೆ. ಆದ್ರೆ ಒಳಗಡೆ ಗಾಬ್ರಿಲ್ ಬೀಳ್ಸ್ಕೊಂಡೆ. ಇವರೇ ನಮ್ಮ ಒಳಗೆ ಕರ್ಕೊಂಡು ಹೋಗಿದ್ದು. ನೀವೇನು ಹೆದರಬೇಡಿ, ಇವರು ಈ ಬಂಗ್ಲೆ ಮಾಲೀಕರು. ಇವರು ಇಲ್ಲಿಂದ 10 ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಆದ್ರೆ ಆ ಒಳಗಡೆ ಇರೋ ಆ ಫೋಟೋನ ಇವ್ರ ತಾತವ್ರ ಫೋಟೋ. ನೋಡಕ್ ಅವ್ರ ತರಾನೇ ಇದಾರೆ ಇವರು ಕೂಡ. ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದೆಲ್ಲ ಬರೀ ನಿಮ್ಮ ಭ್ರಮೆ ಅಷ್ಟೇ. ಈ ಮನೆ ಮಾಹಿತಿಯನ್ನ ನನಗೆ ತಿಳಿಸಿದವರೇ ಇವರು. ನೋಡ್ರಪ್ಪ, ಗೊತ್ತು ಗುರಿ ಇಲ್ದಲೆ ಟ್ರಿಪ್ ಅಂತ ಬಂದು ಈ ತರ ಅವಾಂತರ ಮಾಡ್ಕೊಬಿಡಿ ಕಣ್ರಯ್ಯ. ಇಲ್ಲೆಲ್ರೂ ಏನೇನೋ ಮಾತಾಡ್ಕೋತಿದ್ದಾರೆ. ಆದ್ರೆ ನಮಗಿಲ್ಲಿ ಅಂಥದ್ದೇನೂ ಕಾಣ್ತಿಲ್ಲ. ನೀವ್ಯಾರೂ ಇಲ್ಲಿ ಭಯ ಪಡಬೇಕಾಗಿಲ್ಲ. ನಿಮಗೆ ಯಾರಿಗೂ ಏನೂ ಆಗಲ್ಲ. ಧೈರ್ಯವಾಗಿರಿ. ನಿಮ್ಮನ್ನ ಬದುಕಿಸಿದಂತ ಈ ಮಹಾ ರುದ್ರಾಕ್ಷಿಯನ್ನ ನಾನು ಪೂಜೆ ಮಾಡ್ತೀನಿ. ಇನ್ನು ಮುಂದೆ ಇಂತಹ ವಿಷಯಗಳಲ್ಲಿ ಎಚ್ಚರವಾಗಿರಿ. ಭಗವಂತ ನಿಮ್ಮನ್ನು ಕಾಪಾಡಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಇನ್ನು ನೀವು ಹೊರಡಬಹುದು. ಓಂ ನಮಃ ಶಿವಾಯ. 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 ರಾಜನಿಲ್ಲ ರಾಣಿ ಇಲ್ಲ ಊರಿನಲಿ, ಹೇಳೋರಿಲ್ಲ ಕೇಳೋರಿಲ್ಲ ನಾಡಿನಲಿ, ತಿಳಿಯದ ಹಾಗೆ ಉಳಿದಿದೆ ಹೀಗೆ ರಾಜದುರ್ಗವಿದು. ಆಹಾ ರಾಜದುರ್ಗವಿದು, ಓಹೋ ರಾಜದುರ್ಗವಿದು. ರಾಜನಿಲ್ಲ ರಾಣಿ ಇಲ್ಲ ಊರಿನಲಿ, ಹೇಳೋರಿಲ್ಲ ಕೇಳೋರಿಲ್ಲ ನಾಡಿನಲಿ, ತಿಳಿಯದ ಹಾಗೆ ಉಳಿದಿದೆ ಹೀಗೆ ರಾಜದುರ್ಗವಿದು.